ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ಫೈರ್ ಬ್ರ್ಯಾಂಡ್. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಲ್ಲಿ ಒಂದು ಪುಟ್ಟ ಗ್ರಾಮ ಅಂತ ಹೇಳ್ಬೋದು. ಆ ಗ್ರಾಮದಲ್ಲಿ ಹುಟ್ಟಿದಂಥ ವ್ಯಕ್ತಿ ತನ್ನ ಗ್ರಾಮದ ಹೆಸರನ್ನೇ ಒಂದು ಇಟ್ಕೊಂಡು ಇವತ್ತು ಇಡೀ ದೇಶ ನೋಡೋ ರೀತಿಯಾಗಿ ಮಾಡಿರೋಂಥ ವ್ಯಕ್ತಿ ಪ್ರಶಾಂತ್ ಸಂಬರ್ಗಿ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಮಹೇಶ್. ನಮಸ್ಕಾರ ಸರ್. ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿದಂಥವ್ರು ಇವತ್ತು ಇಡೀ ದೇಶ ಮಾತಾಡೋಂಗೆ ಒಂದು ಕಾಂಟ್ರವರ್ಸಿ ಹೀರೋ ಆಗಿದ್ದೀರ ನೀವು. ಕಾಂಟ್ರವರ್ಸಿ ಹೀರೋ ಅಂತ ಹೇಳ್ಬಿಡಿ, ಯಾವುದು ನೇರವಾಗಿ ದಿಟ್ಟವಾಗಿ ಸಮಾಜಕ್ಕೆ ಬೇಕಾಗಿರೋ ವಿಷಯಗಳನ್ನ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತಾ? ಡ್ರಗ್ ಕೇಸ್ ಕಾಂಟ್ರವರ್ಸಿನ? ಡ್ರಗ್ ಕೇಸು ಜನರಿಗೆ ಸಮಾಜಕ್ಕೆ ಯಾರು ಡ್ರಗ್ಸ್ ಮಾಡ್ತಾರೆ ನಿಮ್ಮ ಮಕ್ಕಳನ್ನೆಲ್ಲ ಡ್ರಗ್ ಇಂದ ದೂರ ಇರ ಅಂತ ಹೇಳಿದ್ದು. ಹಿಂದೂ ಧರ್ಮದಲ್ಲೇ ಇರ್ತಕ್ಕಂಥ ಯಾರು ನಮ್ಮ ಬಗ್ಗೆ ಅಧರ್ಮ ಮಾಡ್ತಾ ಇದ್ರು ಲೌಡ್ ಸ್ಪೀಕರು ಕಿರ್ಚ್ತಾರೆ 5 ಸಲ ಅದ್ರ ಬಗ್ಗೆ ಮಾತಾಡಿದ್ದು, ಅದು ಕಾಂಟ್ರವರ್ಸಿನ? ತಿನ್ನೋ ಪದಾರ್ಥ ಜಟ್ಕಾ ಮೀಟ್ ತಿನ್ರಯ್ಯ, ರಾಮಪ್ಪ ಶ್ಯಾಮಪ್ಪ ವೆಂಕಟೇಶಪ್ಪನ ಕೈಲಿ ಮಟನ್ ತೊಗೊಳ್ರಿ, ಶೇಖು ಶಫೀಕ್ ಕೈಲಿ ಹೋಗ್ಬೇಡ್ರಿ ಅಂತೇಳಿ ಹಲಾಲ್ ಕ್ಯಾಂಪೇನ್ ಮಾಡಿದ್ದು ಕಾಂಟ್ರವರ್ಸಿನ? ಯಾರ್ದೋ ಜಮೀನು ಕಿತ್ಕೊಂಡು ಯಾರೋ ಮನೆ ಕಟ್ಟಿದ್ದಾರೆ, BDA ಹೋಗಿದ್ದು, ಅದು ಕಾಂಟ್ರವರ್ಸಿನ? ಸೊ ಇದೆಲ್ಲ ಹೆಂಗೆ ನೀವು ಕಾಂಟ್ರವರ್ಸಿ ಅಂತೀರ ನಂಗೆ ಅರ್ಥ ಆಗಲ್ಲ. ಜನಕ್ಕೋಸ್ಕರ ಮಾಡಿರ್ತಕ್ಕಂಥ ಅನೇಕ ಹೋರಾಟಗಳು ಸಾಮಾಜಿಕವಾಗಿ ಬದ್ಧತೆ ಅಂತರುವ ಸಾಮಾಜಿಕ ಹೋರಾಟಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು. ನೀವು ಅದು ಕಾಂಟ್ರವರ್ಸಿ ಅಂತ ಹೇಳಿದ್ರೆ ನನಗೇನು ಬೇಜಾರಿಲ್ಲ, ಮತ್ತು ಅದು ಮಾಡಿದ್ದು ಸಮಾಜ ಒಳಿತಿಗಾಗಿ. ನಾನು ಬಂದಿರೋದು ಒಂದು ಫ್ರೀಡಮ್ ಫೈಟರ್ ಫ್ಯಾಮಿಲಿಯಿಂದ, ಸ್ವತಂತ್ರ ಹೋರಾಟಗಾರರು. ಕರ್ನಾಟಕದ ಇತಿಹಾಸದಲ್ಲೇ ದಂಪತಿಗಳನ್ನ ಫ್ರೀಡಮ್ ಫೈಟರ್ ಅದು ನಮ್ಮ ಅಜ್ಜ ಮತ್ತು ಮಜ್ಜಿ. ಸೊ ಆ ಥರದಲ್ಲೇ ನಾನು ಬೆಳೆದು ಕೋಆಪರೇಟಿವ್ ಮೂವ್ಮೆಂಟಲ್ಲಿ, ಶುಗರ್ ಕೇನ್ ಮೂವ್ಮೆಂಟ್ಗಳಲ್ಲಿ, ಒಂದು ಜಿಲ್ಲಾ ಪಂಚಾಯತಿ ZP ಎಲೆಕ್ಷನ್ಗಳು ಅಲ್ಲಿಂದ ನೋಡಿಕೊಂಡು ನಾನು ಬಂದಿರತಕ್ಕಂಥ ವ್ಯಕ್ತಿ. ಸೊ ನನಗೆ ಅದು ಕಾಂಟ್ರವರ್ಸಿ ಅನ್ಸೋದೇ ಇಲ್ಲ, ಅದು ಸಮಾಜಕ್ಕೆ. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಇದ್ರೆ ಕಾಂಟ್ರವರ್ಸಿ ಸಂಬರ್ಗಿ ಅಂತ ಹಾಕೊಳ್ಳಿ, ಬಟ್ ನಾನು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ. ಸಾಮಾಜಿಕ ಹೋರಾಟಗಾರ, ಸಾಮಾಜಿಕ ಕಾರ್ಯಕರ್ತ, 100% ಹಿಂದೂ ಹೋರಾಟಗಾರ. ಹೆಮ್ಮೆಯಿಂದ ಹೇಳ್ತೀನಿ, ಹಿಂದೂ ಹೋರಾಟಗಾರ. ಅದೇ ನಮ್ಮ ಹಿಂದೂ ಸಮಾಜದಲ್ಲಿ ಇದ್ದಂತಹ ಲೋಪದೋಷಗಳನ್ನ ಎತ್ತಿ ಹಿಡಿತೀರ. ನೋಡಿ, 500 ವರ್ಷ ಅಥವಾ 1000 ವರ್ಷದಿಂದ ಆಗಿರ್ತಕ್ಕಂಥ ಅನೇಕ ಧರ್ಮದಲ್ಲೇ ಇರ್ತಕ್ಕಂಥ ಅನೇಕರು ಅದನ್ನ ಹಾಳು ಮಾಡಿದ್ದಾರೆ. ಅದ್ರ ಬಗ್ಗೆನೂ 70 ವರ್ಷ ತಿದ್ಕೊಂಡು ಬಂದಿದ್ದಾರೆ. ಇದೆಲ್ಲ ಹೊಟ್ಟೋಗಿದೆ. ಈಗ ಮಡಿವಂತಿಕೆ ಇಲ್ಲ. ಈಗ ಏನಿದ್ರು ಎಲ್ಲವೂ ಸರ್ವರು ಹಿಂದೂಗಳೇ, ನಾವೆಲ್ಲ ಹಿಂದೂಗಳೇ. ನಾನು ಲಿಂಗಾಯತ, ನಾನು ಗೌಡ, ನಾನು ಶೂದ್ರ, ನಾನು ಕುರುಬ ಅನ್ನೋದಿಲ್ಲ. ನಾನು ಹಿಂದೂ ಅಲ್ಲ. ಜಾತೀಯತೆಯನ್ನು ಸಹ ಹೊರತುಪಡಿಸಿ ಒಂದಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ಒಂದಷ್ಟು ದೇವಸ್ಥಾನಗಳು ಇವತ್ತು ಮಠಮಾನ್ಯಗಳು ರಾಜಕಾರಣಿಗಳ ರೆಸಾರ್ಟ್ ಆಗಿದ್ದಾವೆ ಅಂತ. ರಾಜಕಾರಣಿಗಳ ರೆಸಾರ್ಟು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ. ಕಾಂಗ್ರೆಸ್ಸಿನ ಒಂದು ಪಾಪದ ಕೂಸೆ ಇವತ್ತು ಲಿಂಗಾಯತ ಮತ್ತು ವೀರಶೈವ ಅಂತ ಎತ್ಕಟ್ಟಿರೋದು. BJP ಅವ್ರು ಮಾಡಿಲ್ಲ. BJP ಅವರು ಎಲ್ಲರೂ ಒಂದೇ ಅಂತ ಹೇಳಿರೋದು. BJP ಅವರು 2008ರಲ್ಲಿ ಗೆದ್ದಿದ್ದು ಲಿಂಗಾಯತ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಂದ. ವೀರೇಂದ್ರ ಪಾಟೀಲ್ಗೆ ಆದ ಅನ್ಯಾಯದ ವಿರುದ್ಧ ತೊಡೆ ತಟ್ಟು ನಿಂತಿದ್ದು ಉತ್ತರ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಅದನ್ನ ಏಕೀಕರಣ ಮಾಡ್ಕೊಂಡು ಬಂದಿರತಕ್ಕಂಥ BJP ಯಡಿಯೂರಪ್ಪನವರು. ಅಲ್ಲಿ ಪಂಚಮಸಾಲಿ ನಾನು ಲಿಂಗಾಯತ, ಇವನು ವೀರಶೈವ, ಇವನು ಸಾದ, ಇವನು ಬನಿಜಿಗ ಅಂತ ಏನು ಹೇಳಲಿಲ್ಲ. ಎಲ್ಲ ಲಿಂಗಾಯತರು ಒಂದೇ ಅಂತ ಹೇಳಿದ್ದು. ಬಸವಣ್ಣ ಅನುಭವ ಮಂಟಪ ಕಟ್ಟಿದ್ದೆ ಎಲ್ಲರೂ ಒಂದು ಅಂತ. ಅಲ್ಲೇನೋ ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಹಾಕ್ಬಿಟ್ಟು ನೀನು ಬೇರೆಯವನು ಬೇರೆ ಮಾಡಿ ಎಲ್ಲರೂ ಒಂದೇ ಅಂತ ಬಸವಣ್ಣ ಮಾಡಿದ್ದು. ಈಗ ಬಸವಣ್ಣ ಬದುಕಿದ್ರೆ ಈಗ ಏನು ಕಾಂಗ್ರೆಸ್ ಅವರು, MB ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು ನಾನು ಲಿಂಗಾಯತ ಧರ್ಮವನ್ನ ಇಬ್ಬಾಗ ಮಾಡ್ತೀನಿ 2018ರಲ್ಲಿ ಮಣ್ಮುಕ್ಕಿದ್ರಲ್ಲ ಎಲೆಕ್ಷನ್, ಲಿಂಗಾಯತ ವೀರಶೈವ ಬೇರೆ ಮಾಡ್ತೀನಿ ಅಂತ ಹೇಳಿದ್ರೆ ಮಣ್ಣು ಮುಕ್ಕಿದ್ರಲ್ಲ. ಈಗಲೂ ಅದೇ ಪರಿಸ್ಥಿತಿ ಆಗುತ್ತೆ ಈ ಧರ್ಮವನ್ನ ಮತ್ತೆ ಮುಟ್ಟಕ್ಕೆ ಹೋದ್ರೆ. ಸೊ ಆ ಥರದ ಪರಿಸ್ಥಿತಿ ತಂದಿದ್ದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಇಸ್ ಆಲ್ ಅಬೌಟ್ ಕಾಂಗ್ರೆಸ್. ಕನ್ನಡದ ಹೆಸರಲ್ಲಿ ಗಲಾಟೆ ಮಾಡಿಸೋದು, ನಾರ್ತ್ ಇಂಡಿಯನ್ಗಳನ್ನ ಮಾರ್ವಾಡಿ ಅಂತ ಕರೆಯೋದು, ಪಾನಿಪುರಿಗಳನ್ನು ಗುಜರಾತಿ ಅಂತ ಕರೆಯೋದು, ಭಾರತದ ಅಸ್ಮಿತೆಯನ್ನು ಎತ್ತಿ ಹಿಡಿಯೋದೇ ಬಿಟ್ಬಿಟ್ಟು ಕನ್ನಡದ ಒಂದಷ್ಟು ಗೂಂಡಗಳನ್ನು ಕಳಿಸ್ಬಿಟ್ಟು ಭಾಷೆ ಹೆಸರಲ್ಲಿ ಮಾಡುವ ಅನ್ಯಾಯಗಳು ಇಡೀ ಕರ್ನಾಟಕ ಗೊತ್ತಾಗಿದೆ. ಸೊ ಅದೀಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಿಂದೂಗಳನ್ನು ಅನೇಕ ಜಾತಿಗಳಲ್ಲಿ ಒಡೆದು ಮೇಲ್ವರ್ಗ ಕೀಳ್ವರ್ಗ ಅಂತ ಹೇಳಿ ಸೋಷಿಯಲ್ ಜಸ್ಟಿಸ್ ಹೆಸರಲ್ಲಿ ಕಾಂಗ್ರೆಸ್ ಮಾಡಿದ ಅನ್ಯಾಯ 70 ವರ್ಷ ಗೊತ್ತಾಗಿದೆ. ಅದಕ್ಕೆ ಅವ್ರಿಗೆ ಲೋಕಸಭಾದಲ್ಲಿ 90 ಸೀಟು, 43 ಸೀಟು ಈ ಥರದ್ದೆಲ್ಲ ಬರ್ತಾ ಇರೋದು. ಮುಂದಿನ ದಿನಗಳಲ್ಲಿ ಅದು ಕೇವಲ 4 ಜನ ಇರ್ತಾರೆ. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ. 4 ಜನ ಪಕ್ಷ ಅಷ್ಟೇ. ಅದಕ್ಕೆ ಆಯುಷ್ ಅಷ್ಟೇ ಇರೋದು. ಫಾರಿನರ್ ಕಂಡಿಡಿದ ಪಕ್ಷ ರೀ, ಫಾರಿನರ್ ತಾಯಿ ಬಂದು ಆಳ್ತಾರೋ ಪಕ್ಷ. ಸೊ ನೀವು ಅದಕ್ಕೆ ಆಯುಷ್ ಇದೆಯಾ ಅಂತ ಕೇಳಿದ್ರೆ ದೇರಾಗೂ ಚೈನಾ ಮಾರ್ಕೆಟ್ಗೆ, ಫಾರಿನ್ ಮಾರ್ಕೆಟ್ಗೆ ಗ್ಯಾರಂಟಿ ಕೊಡ್ತಾರ? ಖಂಡಿತ ಇಲ್ಲ. ನ್ಯಾಷನಲ್ ಮಾರ್ಕೆಟ್ ಹೋಗಿ ತಂದಿರೋ ಪ್ರಾಡಕ್ಟ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷ. ನಿಮ್ಮ ಪಕ್ಷಕ್ಕೆ ನಾವು ಅಧಿಕಾರ ಕೊಟ್ವಿ, ಮೈತ್ರಿ ಆಯ್ತೀರಾ. ಈಗ ನಿಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷವಾಗೂ ಸಹ ನಿಮ್ಮ ಪಕ್ಷ ಕೆಲಸ ಮಾಡ್ತಿಲ್ಲ ನಮ್ಮ ರಾಜ್ಯದಲ್ಲಿ.
ಕೈ ಕಟ್ಕೊಂಡು ಕೂತಿದ್ದಾರೆ. ಯಾರು ನಿಮ್ಮ ವಿರೋಧ ಪಕ್ಷದ ನಾಯಕರು ಯಾರು? ನಿಮ್ಮ ರಾಜ್ಯಾಧ್ಯಕ್ಷರು ಅಂತಂದರೆ ಕೇವಲ MLC ಚುನಾವಣೆಯಲ್ಲಿ ರೆಸಾರ್ಟಲ್ಲಿ ಮಾತ್ರ ಕಾಣಿಸ್ಕೊಂಡ್ರೆ ಹೊರತು ಇನ್ಯಾವುದೋ ಒಬ್ಬ ಹಿಂದೂ ಕಾರ್ಯಕರ್ತನ ಹಲ್ಲೆ ಆದಾಗ ಓಡಿ ಬರ್ತಾರೆ ಅಥವಾ ಹಿಂದೂ ಕಾರ್ಯಕರ್ತನ ಕೊಲೆ ಆದಾಗ ಮಾತ್ರ ಕಾಣಿಸ್ಕೊತಾರೆ ಹೊರತು ಬಿಡದಿಯಲ್ಲಿ ಇದೇ ಹಿಂದೂ ಸಮುದಾಯದ ರೈತರು ಪರ್ಕೆಯಲ್ಲಿ ಹೊಡಿತಾ ಅಧಿಕಾರಿಗಳಿಗೆ ವಿಷ ಕುಡಿಯಂಥ ಕೆಲಸ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿನೂ ಸಹ ಕಾಣಿಸ್ಕೊಳ್ಳಲ್ಲ. ನೋಡಿ, ನೀವು ಕೇವಲ BJP ಅವರು ಕಾಣಿಸ್ಕೊಳ್ಳಲ್ಲ ಅಂತಿದ್ದಾರೆ. BJP ಅವರು ಅನೇಕ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ನಾವು ರೈತರ ಪರ ಅಂತ ಹೇಳ್ತಾ ಇದ್ದೀವಿ. ನೀವು ಏನು ಈ ಪ್ರಶ್ನೆ ಕೇಳಿದ್ರಲ್ಲ, ಅದೇ ದಾಟಿಯಲ್ಲಿ ಪ್ರಕಾಶ್ ರಾಜ್ ಯಾಕೆ ಬರಲಿಲ್ಲ ಅಂತ ಕೇಳಿಲ್ಲ? ಇಲ್ಲೇನು ಫಾರಿನ್ ಫಾರ್ಮರ್ಸ್ ಇದ್ದಾರಾ? ಪ್ರಕಾಶ್ ರಾಜ್ ಹೋಗಿ ನಿಂತ್ಕೊಂಡ ದೇವನಹಳ್ಳಿಯಲ್ಲಿ, ದೊಡ್ಡ CMನೆಲ್ಲ ಮೀಟ್ ಮಾಡ್ದ. ಪ್ರಕಾಶ್ ರಾಜು, ಇದೇ ಪ್ರಕಾಶ್ ರಾಜು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ರೈತರ ಬಗ್ಗೆ ಮಾಡಿರ್ತಕ್ಕಂಥ ಫಾರ್ಮ್ ಲಾ ಬಗ್ಗೆ ಗಂಟೆ ಟ್ವೀಟ್ ಮಾಡಿದ್ನಲ್ರಿ. ಅದನ್ನ ನೀವು ಕೇಳೋ ನಿಮ್ಗೆ ನೈತಿಕತೆ ಇಲ್ಲ, ನಿಮ್ಗೆ ಧೈರ್ಯ ಇಲ್ಲ. ಕೇವಲ BJP ಬಗ್ಗೆ ಕೇಳ್ತಾ ಇದ್ದೀರಾ. ಆ ಕೋಡಿಹಳ್ಳಿ ಚಂದ್ರಶೇಖರ್ ಅಂತ ಇದಾರಪ್ಪ, ಎಲ್ಲಿ ರೈತರ ಪರ ಎಲ್ಲಿದ್ದಾರೆ? ಸೊ ಏನ್ ಕೇವಲ ನಾವು BJP ಅವರು ಮಾತ್ರ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕು? ರೈತರೇನು ಅವರು ಇಟ್ಸ್ ಫಾರ್ ಎವ್ರಿಬಡಿ, ಅನ್ನದಾತರಿ. ನಾನು ಇದ್ರಲ್ಲಿ ರಾಜಕೀಯ ಬಿಟ್ಬಿಡಿ ಮಹೇಶ್, ಫಾರ್ ಅ ಮಿನಿಟ್. ಬಿಡದಿ ವಿಷಯ ಅಂತ ಹೇಳಿದ್ರಲ್ಲ, ದಯವಿಟ್ಟು ರಾಜಕೀಯ ಬಿಟ್ಬಿಡಿ. ನಾನು ಬಿಡದಿ ಜನತೆಗೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ನಿಮ್ದಲ್ಲ ರೀ, ನಿಮ್ಮ ಮರಿ ಮೊಮ್ಮಕ್ಕಳ ಆಸ್ತಿ ನೀವು ಇಟ್ಕೊಂಡಿದ್ದೀರಾ. ಈಗ ನೀವು ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಆಯ್ತಾ? ಅವರಿಂದ ಆಸ್ತಿಯನ್ನ ನೀವು ತಗೊಂಡಿದ್ದೀರಾ. ನಿಮಗೆ ವಿದೇಶದಲ್ಲಿ ಏನಾಗ್ತಾ ಇದೆ ಅಂತ ಅರಿವು ಮಾಡ್ಕೊಡ್ತೀನಿ. ದಯವಿಟ್ಟು ನೀವು ದುಡ್ಡಿನ ಆಸೆಗೆ ನಿಮ್ಮ ಫಲವತ್ತಾದ ನೀರಾವರಿ ನೀರುಗಳನ್ನ ದಯವಿಟ್ಟು ಕೊಟ್ಬಿಡ್ಬೇಡಿ. ಇಡೀ ವಿಶ್ವದಲ್ಲೇ AICTI ಮಾಡ್ತೀವಿ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ವಿಶ್ವದಲ್ಲೇ ಎಲ್ಲಾ ಕಡೆ AI ಅನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮೆಟಾದಾಗಿರ್ಬೋದು, ಟಸ್ಕಾನ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು. ಅಲ್ಲಿ ಅಮೆರಿಕದಲ್ಲಿ ಭಾರತದ 10 times ಜಾಗ ಇದೆ ರೀ. ಯಾಕೆ ಅಮೆರಿಕದಲ್ಲಿ ಮಾಡ್ತಾ ಇಲ್ಲ? ಯಾಕೆ ಈಗ ಇದನ್ನ ಒಂದು ಡಸ್ಟ್ಬಿನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ? ಬೆಂಗಳೂರು ಮತ್ತು ಇಂಡಿಯಾನ ಡಸ್ಟ್ಬಿನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂದು AI ಡೇಟಾ ಸೆಂಟರ್ ಮಾಡಿದ್ರೆ ಒಂದು 500 ಫುಟ್ಬಾಲ್ ಸ್ಟೇಡಿಯಂ ದೊಡ್ಡದು ಆಗುತ್ತೆ. ಅದಕ್ಕೆ ಫ್ರೆಶ್ ವಾಟರ್ ಬೇಕು, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಇಡೀ ಅಮೆರಿಕದಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥ AI ಡೇಟಾ ಸೆಂಟರ್ ಅನ್ನ ನಮ್ಮನ್ನ ಡಸ್ಟ್ಬಿನ್ ಆಗಿ, ಗಾರ್ಬೇಜ್ ಆಗಿ ಬಿಡದಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ದುಡ್ಡು ತಗೊಂಡು ಏನೋ ಈ ಜನ್ಮ ಏನೋ ನೀವು ಮುಗಿಸ್ಬಿಡ್ತೀರಾ, ಆದ್ರೆ ನಿಮ್ಮ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಏನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಅವ್ರ ಆಸ್ತಿ ರೀ ಅದು, ನೀವ್ಯಾಕೆ ಅದನ್ನ ಕೊಟ್ಟು ಹೋಗ್ತಾ ಇದ್ದೀರಾ? ದಯವಿಟ್ಟು ರೈತರು, ಎಸ್ಪೆಷಲಿ ಬಿಡದಿ ರೈತರು, ಪ್ಲೀಸ್ ಬಿ ಕೇರ್ಫುಲ್. ಯಾವ AI ಡೇಟಾ ಸೆಂಟರ್ ಅಮೆರಿಕದಲ್ಲಿ ತಿರಸ್ಕಾರಗೊಂಡಿದೆಯೋ ಅದು ಇಂಡಿಯಾದಲ್ಲಿ ಬರ್ತಾ ಇದೆ. ಕೇವಲ ರಾಜಕಾರಣಿಗಳು 10 ದಿನಗಳಲ್ಲಿ ಅಪ್ರೂವಲ್ ಮಾಡಿರ್ತಕ್ಕಂಥ ಸಿಸ್ಟಮ್. ಅದೇ ಅಮೆರಿಕದಲ್ಲಿ ನೀವು ಒಂದು AI ಡೇಟಾ ಸೆಂಟರ್ ಮಾಡಬೇಕು ಅಂದ್ರೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಪಾಲಿಸಿಯನ್ನ ನೀವು ಸೈನ್ ಮಾಡಬೇಕು. ಜನರಿಗೆ ಹೇಳಬೇಕು ಎಷ್ಟು ನೀರು ತಗೊಂತೀನಿ, ಎಷ್ಟು ಜಾಗ ತಗೊಂತೀನಿ ಅಂತ. ಅಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಸೊ ವಿ ಆರ್ ನಾಟ್ ಡಂಪಿಂಗ್ ಗ್ರೌಂಡ್. ಇದು ಏನು ಕಸದ ತೊಟ್ಟಿ ಅಲ್ಲ ರೀ, ಬಿಡದೆ ಫಲವತ್ತಾದ ಬಂಗಾರ ಅದು. ಅದನ್ನ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಎಷ್ಟು ಶಾರ್ಟ್ ಸೈಟೆಡ್ ಅಂತ. ವಿಶ್ವೇಶ್ವರರು ಯೋಚನೆ ಮಾಡಿದ್ದು ಅವಾಗಿನಗೋಸ್ಕರ ಅಲ್ಲ. ವಿಶ್ವೇಶ್ವರರು ಯೋಚನೆ ಮಾಡಿದ್ದು 300 ವರ್ಷ 400 ವರ್ಷ ಹೇಗಿರ್ಬೇಕು ಅಂತ. ಅದದ್ದು ಒಂದು 10% ಯೋಚನೆ ಮಾಡಿ ಬಿಡದಿನ ಇಟ್ಕೊಳ್ಳಿ, ನಿಮ್ ಜಾಗನ ಇಟ್ಕೊಳ್ಳಿ. ರೈತರಾಗಿ ಮುಂದಿನ AI ಕಂಪ್ಯೂಟರ್ ಮುಂದಿನ ಏನಾದ್ರೂ ಇದ್ರೆ ರೆವಲ್ಯೂಷನ್, ಇಟ್ಸ್ ಆಲ್ ಅಬೌಟ್ ಅಗ್ರಿಕಲ್ಚರ್. ತಾವು ಹೇಳಿದ್ರಿ ಪ್ರಕಾಶ್ ರೈನ್ ಯಾಕೆ ಪ್ರಶ್ನೆ ಮಾಡಲ್ಲ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಹೇಳಿ. ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತಲ್ಲ, ಪ್ರಶ್ನೆ ಮಾಡೋದಕ್ಕೆ ನಮಗೆ ಅಧಿಕಾರ ಕೊಟ್ಟರಂತ ರಾಜಕಾರಣಿಗಳು. ನಾನು ಯಾರು ಮತ ಹಾಕಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ. ಇದೇ ಪ್ರಕಾಶ್ ರೈ ಏನಾದರೂ BJP ಪಕ್ಷದಿಂದನೋ, ಕಾಂಗ್ರೆಸ್ ಪಕ್ಷದಿಂದನೋ ಅಥವಾ JDS ಪಕ್ಷದಿಂದನೋ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರೆ ಇದೇ ಪ್ರಕಾಶ್ ರೈನ ಕೋಳ್ಪಟ್ಟು ಇಟ್ಕೊಂಬಂದು ಕೇಳ್ತೀವಿ, ಯಾಕಪ್ಪ ನೀನು ಬಂದಿಲ್ಲ ಅಂತ. ಒಬ್ಬ ನಟ ಅಂತ ಹೇಳ್ತಿದ್ದೀರಾ, ಇದೇ ನಮ್ಮ ಕನ್ನಡ ಸಿನಿಮಾ ನಟರು ಸಹ ಯಾವ ಒಬ್ಬ ವ್ಯಕ್ತಿಯೂ ಸಹ ಬಿಡದಿ ಪರ ಹೋಗಿ ನಿಂತಿಲ್ಲ. ನೋಡಿ, ಪ್ರಕಾಶ್ ರಾಜ್ ಅವರು ಈ ಸಾಣೆಹಳ್ಳಿ ಮೀನ್ ತಿಂದಾಗ ಕಚ್ಕೊಳತ್ ನೋಡಿ. ಈ ಮಂಗಳೂರು ಕಡೆ ಎಲ್ಲ ಮೀನ್ ತಿಂದ್ರೆ ಬಾಯಲ್ಲಿ ಕಚ್ಕೊಂತಾರೆ, ಅನ್ನ ತಿನ್ನಿಸ್ತಾರೆ. ಆಮೇಲೆ ಆ ಥರ ಬಾಯಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಗಂಜಿ ಗಿರಾಕಿ ಅವರು. ಸೊ ಅದು ಬಿಟ್ಬಿಡಿ. ಅಥವಾ ಗಮ್ ತಿಂದಿರ್ಬೇಕು, ಫೆವಿಕಾಲ್. ಮಾತೇ ಇಲ್ಲ ರೀ, ಮಾತೇ ಇಲ್ಲ. ಆ ಫಾರ್ಮ್ ಬಿಲ್ಲಿಗೆ ಮೋದಿ ಅವ್ರ ಬಗ್ಗೆ ಬರೆದ್ರು. ಯಾಕೆ ರೈತರು ಅಲ್ವಾ ಇವ್ರು, ರೈತರಲ್ವಾ ಇವ್ರು, ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ಅದ್ ಬಿಡ್ರಿ, ಆ ಗಂಜಿ ಗಿರಾಕಿ ಒಬ್ಬ ಕಿಶೋರ್ ಅಂತಿದ್ದಾನೆ. ಮಾತೆತ್ತಿದ್ರೆ ಎಲ್ಲರೂ ಒಂದು ನೈಸರ್ಗಿಕ ಒಂದು ಎನ್ವೈರ್ಮೆಂಟ್ ಎಲ್ಲ ಮಾತಾಡುವ ಕಿಶೋರ್ ಬಗ್ಗೆನೂ ಇಲ್ವಲ್ರಿ. ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದು ಎಲ್ಲ ಗಂಜಿ ಗಿರಾಕಿಗಳ ಕಾರ್ಯಕ್ರಮ ಅಂತ ಹೇಳಿ. ಸೊ ಯಾರು ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಿರ್ತಕ್ಕಂಥವ್ರು, ಕಾಂಗ್ರೆಸ್ ಅಲ್ಲಿ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಿರ್ತಕ್ಕಂಥವ್ರು, ರೈತರ ಪರ ಮಾತಾಡಿರ್ತಕ್ಕಂಥವ್ರು BJP ಆಳ್ವಿಕೆಯಲ್ಲಿ, ಈಗ ಇದೇ ಸರ್ಕಾರದಲ್ಲಿ ಇಲ್ಲಿ ಫಲವತ್ತಾದ ನೀರಾವರಿ ಇರ್ತಕ್ಕಂಥ ಜಮೀನನ್ನ ಕಿತ್ಕೋಬೇಕಾದ್ರೆ ಒಬ್ಬ ಮಾತಾಡ್ತಾ ಇಲ್ಲ. ಇದು ಗೊತ್ತಾಗತ್ತೆ, ಇಟ್ಸ್ ಅ ವೆಲ್ ಪೊಲಿಟಿಕಲ್ ಡ್ರಾಮಾ ಅಂತ. ಸೊ ಇದು
ರಿಯಲ್ ಎಸ್ಟೇಟ್ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ರಿಯಲ್ ಎಸ್ಟೇಟ್ ಮಾಡುವ ಈ ಮುಖ್ಯಮಂತ್ರಿಗಳು ಏನೋ ಏರ್ಪೋರ್ಟು ಮತ್ತು ಒಂದು 9,600 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅನ್ನ ತಗೊಂಡು ಒಂದು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾರೆ ಹೊರತು ಅದ್ರದ್ದು ಈ ಪೊಲಿಟಿಕಲ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನಿದೆ, ಅದ್ರದ್ದು ಕ್ಲೈಮೇಟ್ ಇಂಪ್ಯಾಕ್ಟ್ ಏನಿದೆ, ವಾಟರ್ ಇಂಪ್ಯಾಕ್ಟ್ ಏನಿದೆ, ಯಾವುದು ಸ್ಟಡಿ ಮಾಡ್ದೇನೆ ಒಂದು ಹಠಕ್ಕೆ ಬಿದ್ದು ಈಗ ಮಾಡ್ತಾ ಇದ್ದಾರೆ. ಇವತ್ತು ನೀವು ಮೈತ್ರಿ ಆಗಿದ್ದೀರಾ BJP JDS, ಅದಕ್ಕೆ ಕಾಂಗ್ರೆಸ್ ಮೇಲೆ ನೀವು ವಾಗ್ವಾದವನ್ನು ಮಾಡ್ತಿದ್ದೀರಾ. ಇದೇ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋಂಥದ್ದು ಈ ಬಿಡದಿ ಟೌನ್ಶಿಪ್ ಕೂಸು ಕುಮಾರಸ್ವಾಮಿದು ನಾನು ಬೆಳೆಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇದ್ದಿದ್ದು 2006ರಿಂದ 2008, 2019. ಅವ್ರು ಮಾಡ್ಬೇಕಿದ್ರೆ ಅವಾಗಲೇ ಮಾಡ್ಬಿಡ್ತಾ ಇದ್ರು. ಯಾಕೆ? ಅವ್ರ ಸರ್ಕಾರ ಇತ್ತು, 2 ವರ್ಷ ಸರ್ಕಾರ ಮಾಡಿದ್ದಾರೆ, ಯಾಕೆ ಮಾಡಲಿಲ್ಲ? ಅವ್ರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಅನುಕಂಪ. ಅಲ್ಲ, ರೆಡ್ ಕಾರ್ಪೆಟ್ನ ಅಥವಾ ರೆಡ್ ಝೋನ್ ಅಂತ ಮಾಡಿದ್ದು ಕುಮಾರಸ್ವಾಮಿ ಅವರಲ್ಲ. ರೆಡ್ ಝೋನ್ ಅಂತ ಏನಕ್ಕೆ ಮಾಡಿದ್ರು ಅಂದ್ರೆ, ಏನು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇತ್ತು ಅದನ್ನ ಸ್ವಲ್ಪ ವಿಸ್ತರಣೆ ಮಾಡಕ್ಕೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬಿಟ್ಟು ಚನ್ನಪಟ್ಟಣ ದಾಟಿ ಆ ಕಡೆ ತೊಗೊಂಡು ಹೋಗ್ಲಿಲ್ಲ ಅವರು. ಸೊ ಈ ಕಡೆ ಇಂಡಸ್ಟ್ರಿನೂ ಆಗ್ಬೇಕು, ಈ ಕಡೆ ಡೆವಲಪ್ಮೆಂಟ್ ಗ್ರೀನ್ ಉಳಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಮಾತಾಡೋ ನೈತಿಕತೆನಿಲ್ಲ. ಇವತ್ತೇನಾದ್ರೂ ಕುಮಾರಸ್ವಾಮಿ ಅವರು 2 ವಿಷಯ ಏನಾದ್ರೂ ಕರ್ನಾಟಕ ಜನತೆಗೆ ಅವಾಗ ಮನವರಿಕೆ ಮಾಡ್ಕೊಡ್ತಾ ಇರ್ತೀನಿ. ಒಂದು, ಲಾಟ್ರಿ ಸ್ಕೀಮ್, ಸಿಂಗಲ್ ಅಂಕಿ ಲಾಟ್ರಿ. ಎಲ್ಲ ಯುವಕರು ಹೋಗೋಗಿ ದುಡ್ಡು ಕೊಟ್ಟು ಸಾಯ್ತಾ ಇದ್ರಲ್ಲ, ಮನೆ ಸಾಲ ಮಾಡಿ ಬಂಗಾರ ಮಾಡಿ ಮನೆ ಒತ್ತೆ ಇಟ್ಟು ಹೆಣ್ಮಕ್ಳನ್ನ ಮಕ್ಕಳನ್ನ ಹಸುವೆಯಲ್ಲಿ ಬಿಟ್ಟು ಹೋಗಿ ಲಾಟ್ರಿ ಆಡ್ತಾರೆ, ನಿಷೇಧ ಮಾಡಿದ್ರಲ್ಲ, ಅದಕ್ಕೆ ಅವ್ರ ಮನೇಲಿ ಫೋಟೋ ಹಾಕ್ಬೇಕು. 2ನೇದು, ಈ ಬಡ್ಡಿ, ಚಕ್ರ ಬಡ್ಡಿ, ವಕ್ರ ಬಡ್ಡಿ, ಮೀಟರ್ ಬಡ್ಡಿ, ಫೈನಾನ್ಸ್ ಬಿಲ್ ಅಂತಂದ್ರಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವ್ರು ಮೆಚ್ಚಬೇಕ್ರಿ. ಅದನ್ನ ನೀವು ಅರ್ಥನೇ ಮಾಡ್ಕೊಂತ ಇಲ್ಲ. ಅದು ಯಾರ್ಯಾರು ಮಾಡಿದಾರೆ ಅವ್ರಿಗೆ ಗೊತ್ತು, ಯಾರ್ಯಾರ ಮನೆ ದೀಪ ಬೆಳಗ್ತಾ ಇದೆ ಅಂತ ಎಲ್ಲರೂ ಗೊತ್ತಿದೆ. ದಟ್ ಇಸ್ ಆಲ್ ಬಿಕಾಸ್ ಆಫ್ ಕುಮಾರಸ್ವಾಮಿ. ಸೊ ಕುಮಾರಸ್ವಾಮಿ ಅವ್ರು ಯೋಚನೆ ಮಾಡ್ತಾ ಇರೋದು ರೈತರ ಬಗ್ಗೆ. ಅವ್ರ ತಂದೆ ಮಾಡಿರ್ತಕ್ಕಂಥ ನೀರಾವರಿ ಕಾರ್ಯಕ್ರಮಗಳಿದೆಯಲ್ಲ, ಬೋತ್ ಆಸ್ PWD ಮಿನಿಸ್ಟರ್, ಮುಖ್ಯಮಂತ್ರಿ ಅಂಡ್ ಆಸ್ ಅ ಪ್ರೈಮ್ ಮಿನಿಸ್ಟರ್, ಯಾರು ಭಾರತದಲ್ಲಿ ಮಾಡದೇ ಇರ್ತಕ್ಕಂಥ, ರೈತರಿಗೆ ಮಾಡದೇ ಇರ್ತಕ್ಕಂಥ ಕೆಲಸ ದೇವೇಗೌಡರು ಮಾಡಿದ್ದಾರೆ. ಅವರ ಆಲೋಚನೆಯನ್ನು ನಾವು ದೂರ ಬಿಟ್ಬಿಟ್ಟು ಈಗ ನಾವು ಡೆವಲಪ್ಮೆಂಟ್ ಅಂತ ಹೇಳೋದಾದ್ರೆ, ಅವ್ರಿಗಿರ್ತಕ್ಕಂಥ ಶಕ್ತಿ, ಅವ್ರಿಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್, ಅದಕ್ಕೆ ಅವರು ಮರ್ಯಾದೆ ಕೊಡಬೇಕು. ಸೊ ಯಾರಿಗೂ ನೈತಿಕತೆ ಇಲ್ಲ ಟು ಸ್ಪೀಕ್ ಅಬೌಟ್ ಕುಮಾರಸ್ವಾಮಿ ಅಂಡ್ ಟು ಸ್ಪೀಕ್ ಅಬೌಟ್ HD ದೇವೇಗೌಡ. ಅವ್ರು ಮಾಡಿರ್ತಕ್ಕಂಥ ರೈತರ ಅಭಿವೃದ್ಧಿ ಮತ್ತು ರೈತರಿಗೋಸ್ಕರ, ಈ ಎಸ್ಪೆಷಲಿ ಸಿಂಗಲ್ ಲಾಟ್ರಿ ಮತ್ತು ಬಡ್ಡಿ ಮನ್ನಾ ಮತ್ತು ಈ ಪ್ರೈವೇಟ್ ಫೈನಾನ್ಸ್ ಬಗ್ಗೆ ಬಿಲ್ ತಂದ್ರಲ್ಲ, ದಟ್ ಇಸ್ ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರು ನಂಬೋದು ಆ ಭಾಗದಲ್ಲಿ. ಸೊ ದಟ್ ಇಸ್ ದೇರ್. ಸೊ ಈ ನೈತಿಕತೆ ಬಗ್ಗೆ ಮಾತಾಡೋರು, ಕುಮಾರಸ್ವಾಮಿ ಬಗ್ಗೆ ಮಾತಾಡೋರು ಫಸ್ಟ್ ಅವ್ರ ಹಿಸ್ಟ್ರಿ ತಿಳ್ಕೋಬೇಕು. ಅಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳು ಬಂದರು, CM ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಬಂದು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ. ಅದಾದಮೇಲೆ ವಿರೋಧಗಳು ಸಹ ಇರ್ತವೆ. ವಿರೋಧಗಳನ್ನೇ ನಾವು ಮಾಡಿಲ್ಲ ಅಂತಂದರೆ, ಅಥವಾ ನೀವು ಮಾಡ್ತಾ ಇರೋ ತಪ್ಪು, ನೀವು ಹಿಂದೆ ಒಳ್ಳೆ ಕೆಲಸ ಮಾಡಿದ್ರಿ, ಈಗೇನೋ ಮಾಡ್ತಾ ಇದ್ದಾರೆ ಬಿಟ್ಬಿಡಿ ಅಂತಂತಾರೆ. ಬಿಡದಿ ರೈತರು ಕೂತ್ಕೊಂಡ್ರೆ, ಇವಾಗ ನೀವು ಹೇಳಿದ್ರಿ ಕೋಡಿಹಳ್ಳಿ ಚಂದ್ರಶೇಖರ್ ಅಂತ ಹೇಳಿದ್ರಿ, ರೈತ ಪರ ಹೋರಾಟಗಾರ, ಅವ್ರನ್ನ ಹೊರತುಪಡಿಸಿ ಅವ್ರನ್ನ ಮೂಲೆ ಗುಂಪು ಮಾಡಿ ಇವತ್ತು ನೂರಾರು ಜನ, ಸಾವಿರಾರು ಜನ ರೈತರು ಉತ್ತರ ಕರ್ನಾಟಕ, ಎಸ್ಪೆಷಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಒಬ್ಬರು ಯುವ ನಾಯಕರು ಸಹ ಬಂದರು. ಚುನಪ್ಪ ಪೂಜಾರಿ ಆಗಿರ್ಬೋದು ಮತ್ತು ಶಶಿಕಾಂತ್ ಪಡ್ಸಲೆಗೆ ಆಗಿರ್ಬೋದು, ಬೆಳಗಾವಿಯಿಂದ ಬಂದು ಬಿಡದಿಲಿ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಹೇಳಿದ್ರು. ಇದಕ್ಕೆ ಯಾರಾದರೂ ಬರ್ತಾರೆ, ಆ ವ್ಯಕ್ತಿನೇ ಬರಬೇಕು, ನಿರ್ದಿಷ್ಟ ವ್ಯಕ್ತಿನೇ ಬರಬೇಕು ಅಂತ ಏನಿಲ್ಲ. ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷ ಅಂತ ಇದ್ದ ಮೇಲೆ ಯಾಕೆ ಬರ್ತಾ ಇಲ್ಲ? ನೋಡಿ, ವಿರೋಧ ಪಕ್ಷ ಏನದೆ ಅಲ್ಲಿ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಹಳೆ ಮೈಸೂರು ಭಾಗ, ಪೊಲಿಟಿಕಲಿ ಕುಮಾರಸ್ವಾಮಿ ಅವರು ಇರ್ತಕ್ಕಂಥ ಅಸ್ತಿತ್ವ BJPಗಿಲ್ಲ. NDA ಅಲಯನ್ಸ್ ಅಂದಮೇಲೆ NDA ಡ್ರೈವರ್ ಸೀಟಲ್ಲಿ ಯಾರಿರೋದು ಆ ಭಾಗದಲ್ಲಿ? ದಟ್ ಇಸ್ ಕುಮಾರಸ್ವಾಮಿ. ನೀವು ಇದೇ ಪ್ರಶ್ನೆಯನ್ನ ಬೆಳಗಾವಿಯಿಂದ ಬಂದ್ರು, ಹುಬ್ಳಿಯಿಂದ ಬಂದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಕನ್ನಡದಲ್ಲಿರ್ತಕ್ಕಂಥ ಅನೇಕ ಪಕ್ಷಗಳು, ಯಾವುದು ಆ ಪಡೆ ಈ ಪಡೆ, ಆ ಸಂಘ ಈ ಸಂಘ, ಆ ರಕ್ಷಣಾ ವೇದಿಕೆ ಈ ರಕ್ಷಣಾ ವೇದಿಕೆ, ಇವ್ರನ್ನೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಮಾತಾಡಿದ್ರೆ ಹಿಂದಿ ಬೋರ್ಡ್ ಹೊಡೆದಾಕ್ತಾರಲ್ಲ. ಈ ರೈತರು ಕನ್ನಡದವ್ರು ತಾನೆ, ಇನ್ ತಮಿಳವರ ರೈತರು ಇರೋದಲ್ಲೇ ಎಲ್ಲ ಕನ್ನಡದವ್ರೆ. ಮತ್ತೆ ಯಾಕೆ ಒಂದು ರಿಜಿಸ್ಟರ್ಡ್ ಪಕ್ಷಗಳು ಇದೆಯಲ್ಲ, ಯಾವುದು ಸಂಘಟನೆಗಳು ಯಾಕೆ ಬರ್ತಾ ಇಲ್ಲ? ಯಾಕೆ ಕನ್ನಡದವ್ರು ಅದು? ಅಂದ್ರೆ ಈ ಸಂಘಟನೆಗಳು ಕೇವಲ ಬೆಂಗಳೂರಲ್ಲಿ ಬೋರ್ಡ್ ತೆಗ್ಸಕ್ ಮಾತ್ರ ಅಷ್ಟೇ. ಬೋರ್ಡು ಮಾರ್ವಾಡಿಗಳು, ಯಾರು ವೀಕ್ ಇರ್ತಾರಲ್ಲ, ಅವೆನ್ಯೂ ರೋಡ್ ಅಲ್ಲಿ ಇರ್ತಕ್ಕಂಥ ಮಾರ್ವಾಡಿಗಳು, ಜೈನ್ಗಳು, ಅವ್ರಿಗೆ ಮಾತ್ರ ಹಲ್ಲೆ ಮಾಡೋದು. ಅದೇ ಶಿವಾಜಿನಗರ್ಗೂ ಟ್ಯಾಂಡ್ರಿ ರೋಡ್ಗೆ ಹೋಗಿ ಕೇಳಿ, ಉರ್ದು ಬೋರ್ಡ್ ತಗ್ಸಕ್ಕೆ ಮೀಟರ್ ಇಲ್ಲ, ದಮ್ಮಿಲ್ಲ. ಸೊ ಇದೆಲ್ಲ ಇದೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಇವೆಲ್ಲ ಏನು ಸಂಘಟನೆಗಳಿವೆ, ಯಾವ ಈ ವೇದಿಕೆಗಳಿದೆ, ಎಲ್ಲ ಪಾಪದ ಕೂಸು ಕಾಂಗ್ರೆಸ್ದು. ಅದೇ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಹೇಳಿದ್ನಲ್ಲ ನಿಮ್ಗೆ. ಲಿಂಗಾಯತನ್ನ ವೀರಶೈವ ಮಾಡೋ, ಕನ್ನಡಿಗರನ್ನ ಇಂಡಿಯನ್ಸ್ ಅನ್ನ ನಾನ್ ಕನ್ನಡಿಗ ಅಂತ ಮಾಡು. ಸೊ ಇದು ಆಲ್ ಕಾಂಗ್ರೆಸ್.
ಸೊ ಕಾಂಗ್ರೆಸ್ ಅವರು ಇತಿಹಾಸದಲ್ಲಿ ಎಷ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ ಬಿಜೆಪಿ ಯಾವುದೋ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಂದಾಗ, ಈಗ ಹೆಂಗೆ ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಮುಖ್ಯಮಂತ್ರಿಗಳು ಕೇಳೋದು ಒಂದೇ, ಮಾನ್ಯ ಮುಖ್ಯಮಂತ್ರಿಗಳೇ, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್, ಕ್ಲೈಮೇಟ್ ಇಂಪ್ಯಾಕ್ಟ್, ವಾಟರ್ ಇಂಪ್ಯಾಕ್ಟ್, ದಯವಿಟ್ಟು ಅಮೇರಿಕನ್ ಕಂಪ್ನೀಸ್ಗಳಿಗೆ ಕರ್ನಾಟಕವನ್ನ, ಬೆಂಗಳೂರನ್ನ ಡಸ್ಟ್ಬಿನ್ ಆಗಿ ಟ್ರೀಟ್ ಮಾಡಿಸ್ಬಿಡಿ. ಎಲ್ಲ ಅವರ ಅಮೆರಿಕದಲ್ಲಿ ಇಲ್ಲದೆ ಇರತಕ್ಕಂಥ ಜಾಗ ನಮ್ಮಲ್ಲಿ ಏನಿಲ್ಲ. ನಮಗಿನ ಭಾರತದಗಿನ 10 ಪಟ್ಟು ಜಾಗ ಅವರಲ್ಲಿದೆ, ನಮಗಿನ ಜಾಸ್ತಿ ನೀರಿದೆ. ಯಾಕೆ ಅಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತು ಅದು ಎನ್ವೈರ್ಮೆಂಟ್ ಹಾಳಾಗುತ್ತೆ, ಅಲ್ಲಿ ಜನತೆ ಹೆಲ್ತ್ ಹಾಳಾಗುತ್ತೆ, ಅಲ್ಲಿ ಫ್ರೆಶ್ ವಾಟರ್ ಹಾಳಾಗುತ್ತೆ ಅಂತ. ನೀವು ಒಂದು ರಿಪೋರ್ಟ್ ಅನ್ನ ತರಿಸ್ಕೊಳ್ಳಿ, AI ಇಂಪ್ಯಾಕ್ಟ್ ಆನ್ ಹ್ಯೂಮನ್ಸ್ ಅಂಡ್ ಕ್ಲೈಮೇಟ್ ಅಂತ ಒಂದು ರಿಪೋರ್ಟ್ ಇದೆ ಗೂಗಲ್ ಅಲ್ಲಿ, ದಯವಿಟ್ಟು ಅದು ತರಿಸ್ಕೊಳ್ಳಿ. ನೀವು ಏನಾದ್ರೂ ಕೊಡುಗೆ ಮಾಡೋದಿತ್ತಂದ್ರೆ, ಮುಂದಿನ ಒಂದು ಪೀಳಿಗೆಗೆ ಒಂದು ಒಳ್ಳೆ ಏನಾದ್ರು ಗಿಫ್ಟ್ ಕೊಡೋದಿತ್ತು ಅಂದ್ರೆ, ಪ್ಲೀಸ್ ಗಿವ್ ಅಸ್ ಕ್ಲೀನ್ ಏರ್, ಕ್ಲೀನ್ ವಾಟರ್ ಅಂಡ್ ಗ್ರೀನ್ ಲ್ಯಾಂಡ್. ನಾಳೆ ಬಿಡದಿಗೆ ಪ್ರಶಾಂತ್ ಸಂಬರ್ಗರ್ ಕಾಲಿಡ್ತೀರಾ? ನಾನು ಬಿಡದಿ ಬಗ್ಗೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್, ಯಾರ್ಯಾರು ಹಸಿರು ಮರ ಗಿಡ ಅಂತ ಹೇಳ್ತಿದಾರಲ್ಲ ಅವ್ರ ಕೆಲವೆಲ್ಲ ಮಾತಾಡಿಸ್ತೀನಿ. ಅವರು ಕೇವಲ ಅವ್ರು ಕಾಂಗ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸುರೇಶ್ ಹೆಬ್ಬಳ್ಕರ್ ಆಗಿರ್ಬೋದು, ಅಥವಾ ಗಂಜಿ ಗಿರಾಕಿ ಕಿಶೋರ್ ಆಗಿರ್ಬೋದು, ಯಾರ್ಯಾರು ಬೇರೆ ವಿಷಯದಲ್ಲಿ ಟಮಟೆ ಹೊಡ್ಕೊಂತ ಇದ್ರು, ದಯವಿಟ್ಟು ನಿಮ್ಮ ಟಮಟೆನ ಆಚೆ ತಂದು ಬಿಸಿ ಮಾಡ್ಕೊಂಡು ಟಮಟೆ ಹೊಡೀರಿ ಅಂತ ಹೇಳ್ತೀನಿ. ಪಕ್ಷಾತೀತವಾಗಿ ರೈತರ ಪರ ಧ್ವನಿ ಎತ್ತಿ. ಪಕ್ಷಾತೀತ ಒಂದೇ ಅಲ್ಲ, ರೈತರ ಪರೇ ಒಂದೇ ಅಲ್ಲ, ನಮ್ಮ ಆರೋಗ್ಯಕ್ಕೆ, ನಮ್ಮ ಕುಡಿಯುವ ನೀರಿಗೆ, ನಮ್ಮ ಪರಿಸರಕ್ಕೆ, ನಾವು ಉಸಿರಾಡೋ ಗಾಳಿಗೆ ಒಂದೇನಾದ್ರೂ ಶಕ್ತಿ ತುಂಬಬೇಕು ಅಂದ್ರೆ ಅದು ಈ ತರದ ಡೆವಲಪ್ಮೆಂಟ್ಗಳನ್ನ ಸ್ಟಾಪ್ ಮಾಡಬೇಕು. ನನ್ನ ಧರ್ಮದಲ್ಲಿ ಹಲವಾರು ಲೋಪದೋಷಗಳಿದಾವೆ, ಅದನ್ನ ಪ್ರಶ್ನೆ ಮಾಡದೆ ಕೂತ್ಕೊಂಡ್ರೆ ಮಾತ್ರ ನಾ ಹಿಂದೂ ಧರ್ಮ, ಇಲ್ಲ ಅಂತಂದ್ರೆ ನಾನು ಅನ್ಯ ಧರ್ಮಿ ಅಂತ ಪ್ರಶ್ನೆಗಳು ಬರ್ತವೆ. ನೋಡಿ, ಬೇರೆ ಧರ್ಮದ ಬಗ್ಗೆ ಪುಸ್ತಕ ಬರೆದಿರೋದು ಒಂದೇ ಪುಸ್ತಕ, ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇಡೀ ವಿಶ್ವದಲ್ಲೇ ಅದ್ರ ಬಗ್ಗೆ ಆಲ್ರೆಡಿ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ನನ್ನ ಧರ್ಮ ಈಗ ಎಷ್ಟೋ ಕ್ಲೀನ್ ಆಗಿದೆ, ನನ್ನ ಧರ್ಮ ನಾಸ್ತಿಕಂಗೂ ಜಾಗ ಇದೆ, ನನ್ನ ಧರ್ಮ ಮರ ಮತ್ತು ಭೂಮಿ ಪೂಜೆ ಮಾಡೋನ್ಗೂ ಜಾಗ ಇದೆ, ನನ್ನ ಧರ್ಮ ಕೇವಲ ಒಂದು ದೇವತೆಯನ್ನು ಪೂಜೆ ಮಾಡೋದು ಇದೆ, ಒಂದು ದೇವರನ್ನು ಪೂಜೆ ಮಾಡೋದು ಇದೆ. ಅದನ್ನು ಪೂಜೆ ಮಾಡದೇನೋ ಇದ್ರೂ ಪರವಾಗಿಲ್ಲ, ಅದೇ ಬೇರೆ ಧರ್ಮದಲ್ಲಿ ಇಲ್ಲ. ಒಂದು ಧರ್ಮದಲ್ಲಿ ಪಾಲನೆ ಮಾಡಬೇಕು, ಆ ಪುಸ್ತಕ ಹೇಳಿದ್ದನ್ನೇ ಮಾತಾಡಬೇಕು. ಸೊ ಹಿಂದೂ ಧರ್ಮದಲ್ಲಿ ಈ ಮೊನ್ನೆ ಯಾರೋ ಒಬ್ಬ ಪಟಿಂಗ ಬಂದು ರಾಮನ್ ಬಗ್ಗೆ ಕೇಳ್ದ, ಅವನಿಗೆ ಬಿಗ್ ಬಾಸ್ ಹೋಗ್ಬೇಕೇನೋ ಆಸೆ ಇರ್ಬೇಕು ಏನೋ ಪಾಪ, ಆತ ಬಂದು ಅವ್ನು ನಾಸ್ತಿಕ ಅಂತ ಹೇಳ್ತಾನೆ. ನಾಸ್ತಿಕ ಅಂತ ಹೇಳ್ಬಿಟ್ಟು ರಾಮನ್ ಬಗ್ಗೆ ಪ್ರಶ್ನೆ ಮಾಡೋದು. ಅವನು 3 ವರ್ಷಕ್ಕೇನೆ RSS ಸೇರ್ಕೊಂಡಂತೆ. ಅವನಿಗೆ ನಾವು ಕೇಳ್ಬೇಕಾದ್ರೆ ನಾವು RSS ಅಲ್ಲಿ ನಮ್ಗೆ 10ನೇ ಕ್ಲಾಸ್ RSS ಸೇರಿಸಿದ್ದು, ಅಲ್ಲಿ ಚಿಕ್ಕ ಮಕ್ಕಳಿಗೆ ಸೇರಿಸೋದೇ ಇಲ್ಲ. ಸೊ ಎಷ್ಟು ಸುಳ್ಳು ಹೇಳ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಅವನು ಯಾರೋ ಒಬ್ಬ ಚಿತ್ರನಟನ ಅಳಿಯ ಬೇರೆ, ಅಡುಗೆ ಮಾಡೋನು ಅಳಿಯ ಬೇರೆ, ಅವನು ಬಿಟ್ಟ ರೈಲ್ ಇಲ್ಲದೆ ಟ್ರೈನ್ ಬಿಟ್ಟ. ಅವನಿಗೆ ಬಿಗ್ ಬಾಸ್ ಹೋಗೋದಿತ್ತು ಅಂದ್ರೆ ನಾನು ಡೈರೆಕ್ಟ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಹೇಳಿದ್ರೆ, ಮಾವನ್ಗೆ ಹೇಳಿದ್ರೆ ಬಿಗ್ ಬಾಸ್ ಸೇರಿಸ್ತಾ ಇದ್ರು. ಈ ತರ ಧರ್ಮದ ಬಗ್ಗೆ RSS ಬಗ್ಗೆ ಹೇಳಿದ್ರೆ ಪ್ರಚಾರ ಸಿಗುತ್ತೆ ಅಂತ ಹೇಳಿ ಡ್ರಾಮಾ ಮಾಡಿ ಅವನನ್ನ ಇವತ್ತು ಮೂಲೆಗುಂಪು ಮಾಡಿದ್ದಾರೆ. ಅವನು ಸ್ಟ್ರೇಟ್ ಫಾರ್ವರ್ಡ್, ನಾನು ಬಿಗ್ ಬಾಸ್ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು RSS ನ ಬೈತಾ ಇದ್ದೀನಿ ಅಂತ ಹೇಳ್ಬಿಡಿದ್ರೆ ಅದೇನೊಂದು ಕಾಂಟ್ರವರ್ಸಿ ಮಾಡೋದು ಅರ್ಥ ಇತ್ತು. ನಾಸ್ತಿಕ ಅಂತಾನೆ, 3 ವರ್ಷಕ್ಕೆ ಅವನಿಗೆ ಬ್ರೈನ್ ವಾಶ್ ಅಂತಾನೆ, ಅವ್ನು ಮುಸ್ಲಿಂ ಫ್ರೆಂಡ್ಸು ಅಂತಾನೆ, ಅವ್ನು ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ. ಸೊ ಇಟ್ಸ್ ಅ ವೆರಿ ಕ್ಲಿಯರ್ ಕಟ್ ಆಫ್ 2 ಸ್ಟ್ರಾಟಜಿ. ಒಂದು ಬಿಗ್ ಬಾಸ್ಗೆ ಹೋಗ್ಬೇಕು, ಇಲ್ಲ ಈಗ ಯಾವುದೋ ಉಟ್ಕೊಂಡಿದೆಯಲ್ಲ ಕಾಕ್ರೋಚ್ ಪಾರ್ಟಿ ಅಂತ, ಕಾಕ್ರೋಚ್ ಪಾರ್ಟಿದು ಯಾವುದೋ ಒಂದು ಗಲೀಜಿರಬೇಕು. ಯಾಕಂದ್ರೆ ಈಗ ನಡೀತಾ ಇರೋದು ಏನು ಅಂದ್ರೆ, ಜೆನ್ಜಿ ಅಂದ್ರೆ 18 ವರ್ಷ ಮತ್ತು 22 ವರ್ಷದಲ್ಲಿರ್ತಕ್ಕಂಥ ಯುವಕರನ್ನು ಹೇಗಾದ್ರೂ ಮಾಡಿ ಬ್ರೈನ್ ವಾಶ್ ಮಾಡಬೇಕು ಅಂತ. ಆ ಬ್ರೈನ್ ವಾಶ್ ಭಾಗವಾಗಿ ಈ ಪ್ರಕಾಶ್ ರಾಜ್ ಅವರ ಈ ಗಂಜಿ ಗಿರಾಕಿ ಕಿಶೋರ್ ತರದ ಒಂದು ವ್ಯಕ್ತಿಯನ್ನು ಹುಟ್ಟಾಕಿದ್ದಾರೆ. ಅವನು ಬಿಗ್ ಬಾಸ್ಗೆ ಹೋಗ್ಬೇಕು, ರಾಮನ್ ಬಗ್ಗೆ ಕೇಳೋದು, ಆಮೇಲೆ ನನಗೆ ಬ್ರೈನ್ ವಾಶ್ ಆಗಿತ್ತು, ನಾನೀಗೆಲ್ಲ ಕ್ಲೀನ್ ಆಗಿದ್ದೀನಿ, ನಾಸ್ತಿಕ ಅಂತ ಹೇಳುವ ಒಬ್ಬ ಬೆಪ್ಪ. ಪಿಕ್ಚರ್ ಅಲ್ಲಿ ಏನು ಕಿತ್ತು ಬಿಸಾಕ್ದೇನೆ ಆಗದೇನೆ ಹೀರೋ ಅಂತೆ ಅವನ್ನ ಕರಿಬೇಕಂತೆ. ಅವ್ನು ಯಾವ ಪಿಕ್ಚರ್ ಅಲ್ಲಿ ಮಾಡಿದ್ನೋ, ಯಾವ ಹೀರೋ ಮಾಡಿದ್ನೋ, ಕೇವಲ ಅವ್ನಿಗೆ ಇರ್ತಕ್ಕಂಥ ಬ್ಯಾಜು ಯಾರೋ ಒಬ್ಬ TV ನಟನ ಅಳಿಯ ಅಂತೆ ಅಷ್ಟೇ. ಹೆಸರು ಹೇಳ್ದೇನೆ ಹೇಳಿದೀನಿ, ಜನಕ್ಕೆ ಅರ್ಥ ಮಾಡೋದು ಅರ್ಥ ಆಗುತ್ತೆ. ನೇರವಾಗಿ ಟಾಂಗ್ ಕೊಟ್ಟಿದ್ರೆ, ಇವಾಗ ಹೆಸರು ಹೇಳದೆ ನೇರವಾಗಿ ಟಾಂಗ್ ಇದು ಏನು ಅವನ ಬಗ್ಗೆ ಅವನ ಜಾತಕ, ಅವನ ಹಿಸ್ಟ್ರಿ ಆಲ್ರೆಡಿ ತೆಗ್ದಾಯ್ತು, ಆಯ್ತಾ? ಅವ್ನು ಎಷ್ಟು KG ಇದಾನೆ ಹಿಡ್ಕೊಂಡು ಅವ್ನು ಯಾರ ಹತ್ರ ಮಾತಾಡ್ತಾನೆ, ಎಲ್ಲೆಲ್ಲಿ ಮಾತಾಡ್ತಾನೆ, ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ಸಮೇತ ಅವ್ನ ಜಾತಕ ತೆಗ್ದಿದ್ದೀವಿ. ಇನ್ನು ಸ್ವಲ್ಪ ಭಾಳ ಬಿಚ್ಚರೆ ಸರ ಪಟಾಕಿ ಥರ ಹಚ್ತೀವಿ, ದಿನಾ ಹೊಡ್ಕೊಂಡು ಹೋಗುತ್ತೆ. RSS ಅನ್ನೋದು ಒಂದು ದೇಶ ಇತಿಹಾಸದಲ್ಲೇ ದೊಡ್ಡವಾದ ಸಂಘಟನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು RSS ಅವರು ಪಥಸಂಚಲನ ಮಾಡ್ತೀವಿ ಅಂತಂದ್ರೆ, ಸರ್ಕಾರಿ ಜಾಗಗಳಲ್ಲಿ ಮಾಡ್ತೀವಿ ಅಂತಂದ್ರೆ ಪರ್ಮಿಷನ್ ತಗೋಬೇಕು ಅಂತ ಗುಡುಗಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಹೊಸ ಕಾರ್ಯಕ್ರಮ ಬಂದಿದೆ, ಕೌನ್ ಬನೆಗ RSS ಅಂತ.
ಅದಕ್ಕೆ 1 ಕೋಟಿ. ಅದಕ್ಕೆ ಕ್ವಿಜ್ ಮಾಸ್ಟರ್ ಯಾರು ಗೊತ್ತಾ? ನಮ್ಮ ಗೃಹ ಮುಖ್ಯಮಂತ್ರಿಗಳು. ಅವ್ರಿಗೆ ಕೊಟ್ಟಿರೋ ಕೆಲಸ ಏನು ಅಂದ್ರೆ ಕಾನೂನು ಸುವ್ಯವಸ್ಥೆ ಹೇಗಿರಬೇಕು, ಪೊಲೀಸ್ ಆಡಳಿತ ಹೇಗಿರಬೇಕು, ರಾಜ್ಯದಲ್ಲಿ ಕ್ರೈಮ್ ಆಗದಿರೋರು ಹೇಗಿರಬೇಕು, ಹೋಮ್ ಮಿನಿಸ್ಟ್ರಿ ಕೆಲಸ. ಅವ್ರು ಏನ್ಕೊಂಡ್ಬಿಟ್ಟಿದ್ದಾರೆ, ಬರೀ RSS ಪ್ರಶ್ನೆ ಮಾಡಿದ್ರೆ ನನ್ನ ಕೆಲಸ ಅನ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ಬೇಕಾಗಿರೋದು, ನಿಮ್ಮನ್ನ ನಾವು ಕ್ವಿಜ್ ಮಾಸ್ಟರ್ ಮಾಡಿಲ್ಲ, ನಿಮ್ಮನ್ನ ಕೌನ್ ಬನೆಗ RSS ಕಾರ್ಯಕ್ರಮ ಮಾಡಿಲ್ಲ, ನಿಮಗೆ ಡಾಕ್ಟರೇಟ್ PhD RSS ಮೇಲೆ ನಾವು ನಿಮ್ಗೆ ಕೊಟ್ಟಿಲ್ಲ. ದಯವಿಟ್ಟು RSS ಜಪ ಮಾಡಬೇಡಿ. ಬೇರೆ ಬೇರೆ ಕೆಲಸ ಇದೆ. ನಿಮ್ಮ ತಂದೆ ಹುಟ್ಟೋಕ್ಕೂ ಮುಂಚೆಯಿಂದ RSS ಇದೆ. ನಿಮ್ಮ ತಂದೆನೂ ಹೋಮ್ ಮಿನಿಸ್ಟರ್ ಆಗಿದ್ರು. ದಯವಿಟ್ಟು ಇದ್ರ ಬಗ್ಗೆ ವಿಸ್ತೃತವಾಗಿ RSS ದೇ ಒಂದು ಸಬ್ಜೆಕ್ಟ್ ಮಾತಾಡೋಣ. ಅವ್ರಿಗೆ ಇರ್ತಕ್ಕಂಥ ಈ ಗಾಂಧಿ ಪರಿವಾರವನ್ನ ಖುಷಿ ಪಡಿಸ್ಲಿಕ್ಕೆ RSS ಅನ್ನ ಜಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಕೇವಲ ಪ್ರಿಯಾಂಕ್ ಖರ್ಗೆ ಅವರು ಗೆದ್ದಿರೋದ ಕೇವಲ 8,000 ಓಟಿಂದ, ಅಂದ್ರೆ 4,000 ಓಟ್ ಬೇಕಾಗಿತ್ತು ಅಷ್ಟೇ. ಸೊ ಅದನ್ನ ನಾವು ಎಲೆಕ್ಷನ್ ಪಾಲಿಟಿಕ್ಸ್ ಅಲ್ಲಿ ಹೇಗೆ ಮಾಡ್ಬೇಕು ಗೊತ್ತು. ಅವ್ರೇನು ಪ್ರಶ್ನಾತೀತ ನಾಯಕರಲ್ಲ. ಅವ್ರನ್ನ ಯಾವ ತರ ಎಲೆಕ್ಷನ್ ಅಲ್ಲಿ ನಾವು ಚಿತ್ತಾಪುರದಲ್ಲಿ, ಕಲಬುರಗಿಯಲ್ಲಿ ಫೈಟ್ ಮಾಡ್ಬೇಕು ಅಂತ ಗೊತ್ತಿದೆ. ಡೆಮಾಕ್ರೆಟಿಕ್ ಸಂವಿಧಾನ ಅಂತ ಹೇಳ್ತಾ ಇದ್ರೆ, ನಾವು ಡೆಮಾಕ್ರೆಟಿಕ್ ಸಂವಿಧಾನದಲ್ಲಿ ಅವರನ್ನ ಹೇಗೆ ಮನೆ ಕಳಿಸ್ಬೇಕು ಅಂತ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಿಂದುತ್ವ ಅಂತ ಪ್ರಸಾದ್ ಸಂಬರ್ಗಿ ಅವರು ತಮ್ಮ ಬೇಳೆ ಬೇಯಿಸ್ಕೊತಿದಾರ ಅಂತ ಜನರ ಪ್ರಶ್ನೆ. ನೋಡಿ, ನನ್ನ ಧರ್ಮ ಹಿಂದೂ. ನಾನೇನು ಬೇರೆ ಧರ್ಮದಿಂದ ಬಂದು ನನ್ನ ಧರ್ಮಕ್ಕೆ ನಾನು ಜೈಕಾರ ಹಾಕಲಿಲ್ಲ ಅಂದ್ರೆ ಇನ್ನು ಬೇರೆ ಧರ್ಮದವರು ನಮ್ಮ ಬಗ್ಗೆ ಆಲ್ರೆಡಿ ಏನೇನು ಮಾಡ್ತಾರೆ ನೋಡಿದ್ದೀರಾ. ಸೊ ಇಟ್ ಇಸ್ ಆಬ್ವಿಯಸ್. ತಾಯಿನ ತಾಯಿ ಅಂತಾನೆ ಕರಿಬೇಕು, ಧರ್ಮನ ಧರ್ಮ ಅಂತಾನೆ ಕರಿಬೇಕು. ನನ್ನ ಧರ್ಮಕ್ಕೆ ನಾನು ಜೈಕಾರ ಹಾಕ್ಲೇಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುತ್ವದ ಪರ್ವ ಯಾವಾಗ ಇರ್ತಾರೆ ಅಂತ ಭಾಷಣಗಳು ಕೊಡ್ತಾರೆ. ಅದಾದ ಮೇಲೆ ಏನಾದರೂ ನಿಮಗೆ ಮುಂದಿನ ಬಾರಿ ಚುನಾವಣೆಗೋ ರೆಡ್ ಕಾರ್ಪೆಟ್ ಹಾಸಿದ್ರೆ ಹಿಂದುತ್ವ ಪರ್ವ ನಾನು ಇರ್ತೀನಿ ಬಾಪ ಅಂದರೆ ಪ್ರಶಾಂತ್ ಸಂಬರ್ಗಿ ಅವರು BJPಯಿಂದ ಕಾಂಗ್ರೆಸ್ಗೆ ಹೋಗ್ತಾರ ಅಂತ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಾಫ್ಟ್ ಹಿಂದುತ್ವ ಪಾಲಿಸಿಯನ್ನು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಸಂಕೋಚ ಇಲ್ಲದೆ, ಮಡಿವಂತಿಕೆ ಇಲ್ಲದೆ, ಕಾಂಗ್ರೆಸ್ಸಿನ ಹೈಕಮಾಂಡ್ ಬೇಜಾರಾದ್ರೂ ಪರವಾಗಿಲ್ಲ ಅಂಥೇಳಿ ದೇವರು ದಿಂಡ್ರು, ಹೋಮ ಹವನ, ಮಠ ಮಾನ್ಯರುಗಳಿಗೆ ನಮಸ್ಕಾರ ಮಾಡೋದು, ಸಾಷ್ಟಾಂಗ ನಮಸ್ಕಾರ ಮಾಡೋದು, ಹಿಂದೂ ಪದ್ಧತಿಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಅದಕ್ಕೆ ಒಂದು ಜೈಕಾರ, ಒಂದು ಸಲ್ಯೂಟ್. ಅದನ್ನೇ ಏನಾದರೂ ಇವರು ಸಾಫ್ಟ್ ಹಿಂದುತ್ವ ಅಂತ ಹೇಳಿ ಈ ಅರ್ಧಂಬರ್ಧ ಗೋಡೆ ಮೇಲೆ ಇರ್ತಕ್ಕಂಥ ವೋಟರ್ಸನ್ನು ಎಳ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಅದು ಫೇಲ್ ಆಗುತ್ತೆ. ಅವರ ಧರ್ಮಕ್ಕೆ, ಎಸ್ಪೆಷಲಿ ಅಜ್ಜಯ್ಯನ ಭಕ್ತಿ, ಶಿವನ ಭಕ್ತಿ, ಅವರು ಮಾಡುವ ಓಪನ್ ಆಗಿ ಕಾವೇರಿ ಬಾಗಿನ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅದಕ್ಕೆ ಒಂದು ಸಲಾಮ್ ಇದೆ. ಬಟ್ ಇದು ಅವರ ಪರ್ಸ್ನಲ್ ಆಗಿರೋದ್ರಿಂದ ಇದು ಕಾಂಗ್ರೆಸ್ಸಿನ ಸಿದ್ಧಾಂತ ಅಲ್ಲ, ಇದು ಅವರ ಪರ್ಸ್ನಲ್ ಸಿದ್ಧಾಂತ. ಅದಕ್ಕೆ ನಮ್ಮ ಜೈಕಾರ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲ್ಲ. 70 ವರ್ಷದ ಕಾಂಗ್ರೆಸ್ ಮುಕ್ತ ಭಾರತದ ಟಿಪ್ಪಣಿ ಬರೆದಿರೋಣ ನಾನು. ಜೀಪ್ ಹಗರಣದಿಂದ ಬೋಫೋರ್ಸ್ ಹಗರಣ ಮತ್ತು 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಅವರು 10 ವರ್ಷದಲ್ಲಿ ಆಗಿರ್ತಕ್ಕಂಥ ಭಾರತದಲ್ಲಿ ಹೈಯೆಸ್ಟ್ ಕರಪ್ಷನ್ ಆಗಿರ್ತಕ್ಕಂಥದ್ರ ಬಗ್ಗೆ ನನ್ನ ಯೂತ್ ಅಲ್ಲಿ ನೋಡಿರ್ತಕ್ಕಂಥ ಕರಾಳ ದಿನಗಳು. ನಾನು ಹುಟ್ಟೋಕ್ಕೂ ಮುಂಚೆನೆ ಎಮರ್ಜೆನ್ಸಿ ಆಗಿದೆ. ಅದಾದ ನಂತರ ನನಗೆ ಕಣ್ಣಿಗೆ ಬಿದ್ದಿದ್ದು UPA ಸರ್ಕಾರ 2004 to 2014 ಅವರು ಮಾಡಿರ್ತಕ್ಕಂಥ ಕಾಮನ್ವೆಲ್ತ್ ಗೇಮ್ಸು, ಟೆಲಿಕಾಂ ಹಗರಣ, ಎಲ್ಲ ಹಗರಣ ನೋಡ್ಬಿಟ್ರೆ ಭಾರತನ ಮಾರ್ಕೊಂಡು ಹೋಗ್ಬೇಕು ಅಂತ ಇದ್ರು ಇವರು. ಸೊ ಈ ತರ ಇರ್ಬೇಕಾದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ನಂದು ಟಿಪ್ಪಣಿ ಇರುತ್ತೆ. ಸೊ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ನಾವೆಲ್ಲ ಹೋರಾಡಬೇಕು, ಎಲ್ಲರೂ ಸೇರಿಸ್ಬೇಕು. ಯುವ ಜನತೆ ಎಸ್ಪೆಷಲಿಗೆ ಕಾಂಗ್ರೆಸ್ ಮಾಡಿದ್ದ ಅನಾಚಾರದ ಬಗ್ಗೆ ತಿಳಿಸ್ಬೇಕು, ಅದು ನನ್ನ ಗುರಿ. ಎಸ್ಪೆಷಲಿ ಜೆನ್ಸಿಗೆ ಅವರು ಎಷ್ಟೊಂದು ಜನ ಹುಟ್ಟೇ ಇರಲಿಲ್ಲ ಮೋದಿ ಬಂದಾಗಿಂದ 2014ಇಂದ. ಈಗ 10 ವರ್ಷ 12 ವರ್ಷ ಇರೋ ಮಕ್ಕಳಿಗೆ ಕಾಂಗ್ರೆಸ್ ಅನ್ನೋದು ಪಕ್ಷ ಗೊತ್ತಿಲ್ಲ, ಅಥವಾ 2002 ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಿಕ್ಕ ಮಕ್ಕಳಿದ್ರು ಕಾಂಗ್ರೆಸ್ ಮಾಡಿದ ಅನೇಕ ಭ್ರಷ್ಟಾಚಾರಗಳು ಗೊತ್ತಿಲ್ಲ. ಅದನ್ನ ಎತ್ತಿ ಎತ್ತಿ ಹಿಡಿದು ಅವ್ರ ಬಗ್ಗೆ ಇರ್ತಕ್ಕಂಥ, ಹೇಗೆ 400 ಸೀಟ್ಗಳಿಂದ 40 ಸೀಟಿಗೆ ಕೆಳಗಿಳಿದ್ರಲ್ಲ, ಮತ್ತೆ 90 ಸೀಟಿಗೆ ಏರಿದ್ರಲ್ಲ, ಹೇಗೆ ಮತ್ತೆ 40ಗಿನ್ನ ಕಮ್ಮಿ ಆಗ್ತಾರೆ ಅನ್ನೋದನ್ನ ಯುವ ಜನತೆಗೆ ಕಾಂಗ್ರೆಸ್ ಮಾಡಿದ್ದು 1975 ಏನು ಎಮರ್ಜೆನ್ಸಿ ತೊಗೊಂಬಂದ್ರು ಡೆಮಾಕ್ರಸಿನ ಕಿಲ್ ಮಾಡಲಿಕ್ಕೆ. 2004ಇಂದ 2014ವರೆಗೂ ಒಬ್ಬ ಡಮ್ಮಿ ಪ್ರೈಮ್ ಮಿನಿಸ್ಟರ್ನ ಕೂಡಿಸಿ ಇನ್ನೊಬ್ರು ಸೂಪರ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ, ಹೇಗೆ ಕಾನ್ಸ್ಟಿಟ್ಯೂಷನ್ ಅನ್ನ ಆಫೀಸನ್ನು ಮಿಸ್ಯೂಸ್ ಮಾಡಿದ್ರಲ್ಲ, ಹೇಗೆ ಕೇವಲ ಒಂದು ಫ್ಯಾಮಿಲಿ ಒಂದು ಸರ್ಕಾರ ನಡೆಸ್ತಲ್ಲ, ಅದ್ರ ಬಗ್ಗೆ ಇವತ್ತಿನ ಯುವ ಜನತೆಗೆ ಹೇಳೋದೇ ನನ್ನ ಕಾರ್ಯಕಲ್ಪ, ನನ್ನ ಸಿದ್ಧ ಹಕ್ಕು. ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಕಾಂಗ್ರೆಸ್ ಅನ್ನೋ ಆ ಕಡೆ ಬಾಗಿಲ ಕಡೆಗೂ ಹೋಗೋದಿಲ್ಲ. ಹಿಂದೂ ಸಮಾಜದಲ್ಲಿ ಗೋವನ್ನ ತಾಯಿ ಅಂತ ಪೂಜೆ ಮಾಡ್ತೀವಿ, ಅದಕ್ಕೊಂದು ಸ್ಥಾನಮಾನ ಕೊಟ್ಟಿದ್ದೀವಿ.
ಇತ್ತೀಚೆಗೆ ಗೋಹತ್ಯೆಗಳು ಮತ್ತು ಅದು ನಿಷೇಧ ಬಗ್ಗೆ ಪರ ವಿರೋಧಗಳು ಚರ್ಚೆ ಆಯಿತು. ಎಸ್, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಮಾಡಿ ಅಂತ ಒಂದಷ್ಟು ಮುಸಲ್ಮಾನ ನಾಯಕರುಗಳು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಯಾವ ಸ್ವಾಮೀಜಿಗಳಾಗಲಿ ಹಿಂದುತ್ವ ಕೇಸು ಚಾಲಕರು ಯಾರು ಸಪೋರ್ಟ್ ಮಾಡಲಿಲ್ಲ, ಯಾಕೆ ಅಂತ? ನೋಡಿ, ರೈತರು ಗೋ ಯೂಸ್ ಮಾಡ್ತಾರೆ, ಗೋವಲ್ಲಿ ಪೂಜೆ ಮಾಡೋರು, ಗೋವಿನ ಹತ್ಯೆ ಮಾಡಿರ್ತಕ್ಕಂಥವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನೋಡಿದ್ದೀರ. ಇಂದಿರಾ ಗಾಂಧಿಯವ್ರ ಕಥೆ ಏನಾಯಿತು, ರಾಜೀವ್ ಗಾಂಧಿಯವ್ರ ಕಥೆ ಏನಾಯಿತು, ಸಂಜಯ್ ಗಾಂಧಿಯವ್ರ ಕಥೆ ಏನಾಯಿತು, ಕೇವಲ ಗೋವಿನ ಶಾಪದಿಂದನೇ ಆಗಿರ್ತಕ್ಕಂಥದ್ದು. ಅದನ್ನು ಅನೇಕ ಕಾಂಗ್ರೆಸ್ಸರು ಒಪ್ಪೋದಿಲ್ಲ. ಆದರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಗೋವಿಗಿರ್ತಕ್ಕಂಥ ಸ್ಥಾನಮಾನವನ್ನು BJPಯವರು ಕೊಡ್ಕೊಂಡ್ಬಂದಿದ್ದಾರೆ. ಅದರ ವಿರುದ್ಧವಾಗಿ ಕೇರಳದಲ್ಲಿ ಬೀಫ್ ಪಾರ್ಟಿ ಅಂತ ಮಾಡ್ತಾರೆ. ಆ ಬೀಫನ್ನು ತಿಂದು ಅದನ್ನು ನಮ್ಮನ್ನು ಲೇವಡಿ ಮಾಡ್ತಾರೆ. ನಮ್ಮ ಆರಾಧ್ಯ ದೇವರಾದ 300 ಕೋಟಿ ದೇವರನ್ನು ಇರ್ತಕ್ಕಂಥ ಗೋ ಬಗ್ಗೆ, ಆಯುರ್ವೇದ ಮೆಡಿಸಿನ್ ಇರ್ತಕ್ಕಂಥ ತುಪ್ಪದ ಬಗ್ಗೆ ಅಥವಾ ಆಯುರ್ವೇದ ಮೆಡಿಸಿನ್ ಇರ್ತಕ್ಕಂಥ ಹಾಲ್ ಬಗ್ಗೆ ನಮಗೆ ಅಲ್ಲಿರ್ತಕ್ಕಂಥ ನಂಬಿಕೆ ಅಪಾರ. ಗೋ ಹಿಂದೂಗಳ ಒಂದು ಧಾರ್ಮಿಕ ನಂಬಿಕೆ. ಮುಂದಿನ ದಿನಗಳಲ್ಲಿ ಗೋವನ್ನು ನ್ಯಾಷನಲ್ ಅನಿಮಲ್ ಆಗಿ ಅಥವಾ ಪ್ರೊಟೆಕ್ಟೆಡ್ ಅನಿಮಲ್ ಆಗಿ BJP ಸರ್ಕಾರ ಮಾಡೇ ಮಾಡುತ್ತೆ. ಈಗಲೂ BJP ಸರ್ಕಾರನೇ ಇದೆಯಲ್ಲ ಸರ್? ಫುಲ್ ಮೆಜಾರಿಟಿ ಇಲ್ಲ. ನಾವು NDA ಅಲಯನ್ಸಲ್ಲಿ 272 ದಾಟಿದ್ದೇವೆ. 240 ಇರ್ತಕ್ಕಂಥ ನಾವು TDP, BJD ಹೀಗೆ ಅನೇಕರ ಅಲಯನ್ಸ್ಗಳಿಂದ ನಡೀತಾ ಇದೆ. ಯಾವಾಗ ನಮ್ಮದು 2/3 ಮೆಜಾರಿಟಿ ಬರುತ್ತೋ 360ಗಿನ ಮೇಲೆ ಖಂಡಿತ ನೀವೇನೋ ಆಸೆ ಇದೆ ನಿಮ್ಮದು, ನಮ್ಮದು ಆಸೆ ಇದೆ, ಬಹುಸಂಖ್ಯಾ ಭಾರತೀಯರ ಮತ್ತು ಹಿಂದೂಗಳ ಆಸೆ ಇದೆ, ಅದು ನೆರವೇರುತ್ತೆ. ಗೋವನ್ನು ರಾಷ್ಟ್ರಪ್ರಾಣಿಯಾಗಿ ಖಂಡಿತ, ಅದರ ಸಂದೇಹ ಏನಿಲ್ಲ. ಹೇಗೆ ಅಖಂಡ ಭಾರತದ RSS ಪರಿಕಲ್ಪನೆ ಇದೆಯೋ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಹಿಂದೂಸ್ತಾನು, ಈ ಕಡೆ ಶ್ರೀಲಂಕಾ, ಈ ಕಡೆ ನೇಪಾಳು, ಹೇಗೆ ಒಂದು ಅಖಂಡ ಭಾರತ ಕನಸಿದೆಯಲ್ಲ, ಅದೇ ತರ ಕನಸುವೆ ರಾಷ್ಟ್ರೀಯ ಪ್ರಾಣಿ ಗೋವನ್ನು ಮಾಡೋದು ಇದೆ. ಹಿಂದೂ ಧರ್ಮದ ಒಂದಷ್ಟು ಸ್ವಾಮೀಜಿಗಳು, ಅಂದರೆ ಒಂದಷ್ಟು ಅನ್ನೋಕ್ಕಿಂತ ಒಬ್ಬ ಸ್ವಾಮೀಜಿ ವೈರಲ್ ಆಗ್ತಿದ್ದಾನೆ. ಏನು ಅಂತಂದರೆ, ಗೋವಲ್ಲಿ 300 ಕೋಟಿ ದೇವತೆ ಇದ್ದಂಥ ಒಬ್ಬ ವ್ಯಕ್ತಿ, ಹಿಂದೂ ಸಮಾಜ ವ್ಯಕ್ತಿ ಮಾತಾಡ್ತಾರೆ, ಪೂಜೆ ಮಾಡ್ತೀವಿ. ಆದರೆ ಒಬ್ಬ ವ್ಯಕ್ತಿ ತನ್ನ ಹಿಂದೆ ಒಬ್ಬ ವ್ಯಕ್ತಿಯ ಒಂದು ಅಂಗಕ್ಕೆ ಲಕ್ಷ್ಮಿಯನ್ನು ಹೋಲಿಸ್ತಾನೆ. ಪ್ರಶಾಂತ್ ಸಂಬರ್ಗೆ ಎಲ್ಲೂ ಮಾತಾಡಿದ್ರೆ ನೋಡಿ, ಅವರಿಗೆ ಅವ್ರು ಹೇಳಿರ್ತಕ್ಕಂಥ ವಿಷಯದಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ಅವರು ಪದ ಬಳಕೆಯಲ್ಲಿ ಎಡವಿದ್ದಾರೆ, ಅದು ಅವ್ರ ಕ್ಷಮೆ ಕೇಳಲೇಬೇಕು. ಲಲಿತ ಸಹಸ್ರನಾಮದಲ್ಲಿ ಈ ಹಿಂದೂ ಅಧ್ಯಯನ ಮಾಡಿರೋರು ಇದ್ರ ಬಗ್ಗೆ ಮಹಾಲಕ್ಷ್ಮಿ ಅಂಗದಲ್ಲಿ ಯಾವುದಿದೆ, ಕಾಲ್ ಅಂದರೆ ಶನಿ, ಫೇಸ್ ಅಂದರೆ ಶುಕ್ರ, ಹಾಗೆ ಒಂದೊಂದಕ್ಕೂ ಒಂದೊಂದು ಅಂಗಕ್ಕೂ ಒಂದೊಂದು ಗ್ರಹಗಳು ಮತ್ತು ದೇವತೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮನುಷ್ಯನಲ್ಲೂ ಮಾಡಿದ್ದಾರೆ. ಹೇಳುವ ರೀತಿ ಮತ್ತು ವಿಧಾನದಲ್ಲಿ ಎಡವಿರ್ತಕ್ಕಂಥ ಆರ್ಯವರ್ಧನ್ ಗುರೂಜಿ, ಅವರಿಗೆ ಮಾತಿನ ಬರದಲ್ಲಿ ಹಳ್ಳಿಯ ಭಾಷೆಯಲ್ಲಿ ಹಿಂದ್ಗಡೆ ಅಂತ ಹೇಳೋದು ಬಿಟ್ಟು ಅದಕ್ಕೆ ಒಂದು ಕುಂಡಿ ಅಂತ ಹೇಳಿದ್ದಾರೆ. ಅದು ತಪ್ಪು, ಅನ್ಯಾಯ. ಅದಕ್ಕಿಂತ ಹೆಚ್ಚಾಗಿ ಅದನ್ನ ವೈರಲ್ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಯಾರ್ಯಾರಿಗೂ ದೊಡ್ಡದು ಹಿಂದೆ ಬ್ಯಾಕ್ ಇರುತ್ತೋ ಅವ್ರಿಗೆ ದುಡ್ಡು ಕಮ್ಮಿ ಅಂತ ಹೇಳಿದ್ರೆ ಕೋಪ ಬಂದು ರೊಚ್ಚಿಗೆದ್ದು ಮಾಡಿರ್ತಕ್ಕಂಥ ವಿಡಿಯೋಗಳು ಅದು ಎಲ್ಲಿಂದೆಲ್ಲ ಹೊರಟೋಯ್ತು ಅಷ್ಟೇ. ಸೊ ಅದು ಪದ ಬಳಕೆಯಲ್ಲಿ ಅವ್ರು ಕ್ಷಮೆ ಕೇಳಲೇಬೇಕು. ನಮ್ಮ ಸಮಾಜದಲ್ಲಿ ಇವತ್ತು ಯುವಕರಿಗೆ ಧರ್ಮ ಜಾಗೃತಿ ಅಥವಾ ಒಂದಷ್ಟು ನಮ್ಮ ದೇಶ ಪರಿಕಲ್ಪನೆ ಹೊಂದಬೇಕು ಅನ್ನೋದಾದ್ರೆ ತಮ್ಮ ಭಾಷೆಯಲ್ಲಿ ತಮ್ಮ ದಾಟಿ ಅಂತ ಹೇಳ್ತಾರೆ. ರಾಷ್ಟ್ರೀಯತೆ, ದೇಶ ಮೊದಲು, ಆಮೇಲೆ ಧರ್ಮ. ಇದನ್ನ ನಾವು ಯುವಕರಿಗೆ ಹೇಳ್ಕೊಟ್ಬಿಟ್ರೆ, ಮದ್ರಸಾ ಹೇಳ್ಕೊಡುವ ಧರ್ಮ ಮೊದಲು, ಕುರಾನ್ ಮೊದಲು, ಅಲ್ಲಾ ಮೊದಲು, ಆಮೇಲೆ ಸಂವಿಧಾನ, ಆಮೇಲೆ ದೇಶ ಅನ್ನೋದು ತಪ್ಪು. ನಮ್ಮ ದಾಟಿಯಲ್ಲಿ ಹೇಳೋದಾದ್ರೆ ರಾಷ್ಟ್ರೀಯತೆ, ರಾಷ್ಟ್ರೀಯತೆ, ರಾಷ್ಟ್ರೀಯತೆ. 2028ಕ್ಕೆ ಯಾವ ವಿಧಾನಸಭೆ ಕ್ಷೇತ್ರದಿಂದ BJP ಅಭ್ಯರ್ಥಿ ಸಂಬರ್ಗಿ ಅವರು? ರಾಜಕೀಯದಲ್ಲಿ ಹೆಚ್ಚಾಗಿ ಕೆಲಸ ಮಾಡಿ ಮನ್ನಣೆ ಕೊಟ್ಟು ಅವರೇ ಕರೆದು ಕೊಡಬೇಕೆ ಹೊರತು ನಾವಾಗೇ ಹೋಗಿ ನಮಗೊಂದು ಸೀಟ್ ಕೊಡಿ ಅದಕ್ಕೆ ನಾವು ಇದು ಮಾಡೋದಿಲ್ಲ. ನಮ್ಮ ಕೆಲಸ ಹಿಂದೂ ಧರ್ಮದ ಪರ, ಹಿಂದೂವನ್ನು ಒಗ್ಗೂಡಿಸೋದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದು ನಮ್ಮ ಸಂಕಲ್ಪ. ಅದರಲ್ಲಿ ಏನೇನು ಕೆಲಸ ಮಾಡಬೇಕೋ ಮಾಡ್ತಾ ಇದ್ದೀವಿ. ಹಿರಿಯರು ಯಾರು ಗುರ್ತು ಮಾಡಿ ದಯವಿಟ್ಟು ನಿಮ್ಮ ಕೆಲಸಕ್ಕೆ ಇನ್ನೂ ಒಂದು ದೊಡ್ಡ ಅವಕಾಶ ಕೊಡ್ತೀವಿ, ಇನ್ನೂ ಒಂದು ದೊಡ್ಡ ವೇದಿಕೆ ಕೊಡ್ತೀವಿ, ದಯವಿಟ್ಟು ಎಲೆಕ್ಷನ್ ಬಂದು ನಿಂತ್ಕೊಳ್ರಿ ಅಂದರೆ ಖಂಡಿತ ಮಾಡ್ತೀವಿ. ಒಂದು ಬದಲಾವಣೆ ತರಬೇಕು ಅಂತಂದರೆ
ಅಧಿಕಾರ ಅನ್ನೋದು ತುಂಬ ಮುಖ್ಯ. ಹೌದು. ಆ ಅಧಿಕಾರ ಯಾವಾಗ ಇಟ್ಕೋತೀರಾ ನೀವು ಅಂತ? ಅಧಿಕಾರ ಇಲ್ಲದೇನೆ ಅನೇಕ ಬದಲಾವಣೆಗಳನ್ನು ತಂದಿದ್ದೇವೆ. ಡ್ರಗ್ ಮುಕ್ತ ಭಾರತದಲ್ಲಿ, ಡ್ರಗ್ ಮುಕ್ತ ಕರ್ನಾಟಕದಲ್ಲಿ ಅನೇಕ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ನಾವು ಡ್ರಗ್ಗಿನ ವಿರುದ್ಧ ಮಾಡಿರ್ತಕ್ಕಂಥ ಅಭಿಯಾನ ತುಂಬ ಯಶಸ್ವಿಯಾಗಿ ಒಂದು ಜನರಿಗೆ ತಲುಪಿ ಡ್ರಗ್ ಅಂದ್ರೆ ಏನಂತ ಗೊತ್ತಾಗಿದ್ದು 2020ರಲ್ಲಿ. ಅನೇಕ ಯುಗಾದಿಗಳಲ್ಲಿ, ಹೊಸ ತೊಡಕುಗಳಲ್ಲಿ ಜಟ್ಕಾ ಮಾಂಸ ಅಂದ್ರೆ ಏನು, ಹಿಂದೂಗಳ ಯುವಕರ ಕಸುಬು ಕೆಲಸವನ್ನು ಕಿತ್ಕೊಂಡಿರ್ತಕ್ಕಂಥ ಇನ್ನೊಂದು ಧರ್ಮ, ಕೇವಲ ಅಲ್ಲಾನ ಹೆಸರಲ್ಲಿ ನಮ್ಮ ವೆಂಕಟೇಶ ಕುಮಾರ್ ಅಂತ ಕೆಲಸವನ್ನು ಕಿತ್ಕೊಂಡು, ಕುರಿ ಮೇಯಿಸೋರ್ ಕೆಲಸವನ್ನು ಕಿತ್ಕೊಂಡು ಅವ್ರು ಮಾತ್ರ ಮಾಂಸ ಮಾರ್ತಾ ಇದ್ರು. ಆ ಮೊನಾಪಲಿಯನ್ನು ನಾವು ಕೇವಲ ಸೋಷಿಯಲ್ ಮೀಡಿಯಾ ಮತ್ತು ಪ್ರತಿಯೊಂದು ಮಟನ್ ಸ್ಟಾಲ್ಗೂ ಹೋಗಿ ಅದನ್ನು ನಾವು ಜಾಗೃತಿ ಮೂಡಿಸಿದ್ವಿ. ಅಧಿಕಾರ ಇಲ್ಲದೇ 1000 ಕೆಲಸ ಮಾಡಿದ್ದೀವಿ. ಅಧಿಕಾರ ಕೊಟ್ಟು ನೋಡಿದಾಗ ಇನ್ನೇನೇನು ತರ್ಬೋದು, ಯಾವುದೇ ಥರದ ಎಜುಕೇಷನಲ್ ರಿಫಾರ್ಮ್ಸ್ ತರ್ಬೋದು ಅನ್ನೋದು ಪರಿಕಲ್ಪನೆ ಇದೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಸಮರ್ಥನೆಯಿಂದ ಸಮರ್ಥಿಸ್ತಾರೆ. ಖಂಡಿತ. BJP ಆಫೀಸ್ ಕಸ ಗುಡಿಸೋದಿಂದ ಹಿಡ್ಕೊಂಡು ರೋಡಲ್ಲಿ ಯಾವುದಾದ್ರೂ ಕೆಲಸ ಕೊಟ್ಟರು ಮಾಡುವ ಒಂದು ಸಮಾಜಕ್ಕೆ ಒಳಿತು ಮಾಡುವ ಶಕ್ತಿ ನಮ್ಮಲ್ಲಿದೆ. ಯಾಕೆಂದರೆ ನಾವು ಈ ಕಡೆ ದುಡ್ಡು ನೋಡಿದ್ದೇವೆ, ಅಂತಸ್ತು ನೋಡಿದ್ದೇವೆ, ಐಶ್ವರ್ಯ ನೋಡಿದ್ದೇವೆ, ಕಾರ್ಪೊರೇಟ್ ಲೈಫ್ ನೋಡಿದ್ದೇವೆ, ಎಲ್ಲವೂ ನೋಡಿದ್ದೇವೆ. ಸಮಾಜಕ್ಕೆ ಏನಾದರೂ ನಮ್ಮ ಮುಂದಿನ ಪೀಳಿ ಕೊಟ್ಟು ಹೋಗಬೇಕು ಅಂತ ಏನಾದರೂ ಆಸೆ ಇದ್ದರೆ, ಭಾರತದ ಬಗ್ಗೆ ಗೌರವ ಇದ್ದರೆ, ಹಿಂದೂ ಬಗ್ಗೆ ಲವ್ ಇದ್ದರೆ, ಯಾವ ಕೆಲಸ ಕೊಟ್ಟರು ನಾವು ಮಾಡ್ತೀವಿ. ಪಕ್ಷ 2 ವರ್ಷ ದುಡಿಸ್ಕೊಂಡು ಯಾವುದೋ ಒಂದು ಅಧಿಕಾರವನ್ನು ಕೊಟ್ಟು, ಒಂದು ಸ್ಥಾನಮಾನವನ್ನು ಕೊಟ್ಟು 2028ಕ್ಕೆ ನೀವು ಟಿಕೆಟ್ ಇಲ್ಲ ಅಂತಂದರೆ ನೋಡಿ, 2018ರಿಂದಲೇ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಪಬ್ಲಿಕ್ ಲೈಫಲ್ಲಿದ್ದೀವಿ. ಒಂದು 50-60 ಡಿಫಾಮೇಷನ್ ಕೇಸ್ಗಳು ಹಾಕೊಂಡಿದ್ದೀವಿ. ಅನೇಕ FIRಗಳಾಗಿದೆ. ಅನೇಕ ಅನ್ಯ ಧರ್ಮದವರು ಅಟ್ಯಾಕ್ ಮಾಡಿದ್ದಾರೆ. ಹಲಾಲ್ ಕ್ಯಾಂಪೇನ್ ಮಾಡಿದಾಗ ಅನೇಕ ಮೆಸೇಜ್ಗಳು, ಅಟ್ಯಾಕ್ಗಳು, ಪೊಲೀಸ್ ಪ್ರೊಟೆಕ್ಷನ್ ಹೋಗೋವರೆಗೂ ಹೋಗಿದ್ದೀವಿ. ಅದನ್ನ ಲೆಕ್ಕಿಸದೇ ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದು ಕೇವಲ ಒಂದು ಇನ್ಸ್ಪಿರೇಷನ್ ಬಿಕಾಸ್ ಆಫ್ ಹಿಂದೂ ಧರ್ಮ. ಅದು ನಮಗೆ ಅಧಿಕಾರ ಕೊಡ್ತಾರೆ, MLA ಕೊಡ್ತಾರೆ, ಕಾರ್ಪೊರೇಟರ್ ಟಿಕೆಟ್ ಕೊಡ್ತಾರೆ, MLC ಕೊಡ್ತಾರೆ ಅನ್ನೋದಿಲ್ಲ. ನಾವು ತೇಜಸ್ವಿ ಸೂರ್ಯ ಎಲ್ಲ ಒಂದೇ ಟೀಮಲ್ಲಿ ಇದ್ದಿದ್ದು 2017ನಲ್ಲಿ. ಅವ್ರಿಗೆ ಅವಕಾಶ ಸಿಕ್ತು. ನಮ್ಮಲ್ಲಿ ಎಲ್ಲರೂ ನರೇಂದ್ರ ಮೋದಿ ರೀ, BJP ಕಾರ್ಯಕರ್ತರೆಲ್ಲ ನರೇಂದ್ರ ಮೋದಿ, ಎಲ್ಲರೂ ತೇಜಸ್ವಿ ಸೂರ್ಯ, ಎಲ್ಲರೂ ಒಂದು ಶಕ್ತಿ ಇರೋರು. ನಮ್ಮಲ್ಲಿ ಕಾರ್ಯಕರ್ತರು ಜಾಸ್ತಿ, ಕಾಂಗ್ರೆಸ್ಸಲ್ಲಿ ಲೀಡರ್ಸ್ ಜಾಸ್ತಿ. ಒಂದಷ್ಟು ರಾಜಕಾರಣಿಗಳ ಹೆಸರು ಹೇಳ್ತೀನಿ, ಒಂದು ಪದದಲ್ಲಿ ಉತ್ತರ ಹೇಳೋದಾದ್ರೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ. ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಮೋಸ್ಟ್ ಆನೆಸ್ಟ್ ಪ್ರೈಮ್ ಮಿನಿಸ್ಟರ್. ಇಂದಿರಾ ಗಾಂಧಿ ವರ್ಷಗಟ್ಟಲೆ ಎಮರ್ಜೆನ್ಸಿಯನ್ನು ಜ್ಞಾಪಕ ಮಾಡುವ ಡಿಕ್ಟೇಟರ್. ನರೇಂದ್ರ ಮೋದಿ ಉಜ್ವಲ ಭವಿಷ್ಯಕ್ಕಾಗಿ ಭಾರತ ಕಂಡುಹಿಡಿದಿರ್ತಕ್ಕಂಥ ಪ್ರಧಾನಮಂತ್ರಿ. ಯೋಗಿ ಆದಿತ್ಯನಾಥ್ 2035ರಿಂದ 50ವರೆಗೆ ಭಾರತವನ್ನು ಉತ್ತುಂಗಕ್ಕೆ ಟಾಪ್ 1 ಕಂಟ್ರಿ ಮಾಡುವ ಏಕೈಕ ಲೀಡರ್ ಯೋಗಿನಾಥ್. ರಾಹುಲ್ ಗಾಂಧಿ ಅನೇಕರು ಪಪ್ಪು ಅಂತ ಕರೀತಾರೆ, ನನಗೆ ಅವ್ರು ಆಟಕೊಂಡು ಲೆಕ್ಕಕ್ಕಿಲ್ಲ. ಯಡಿಯೂರಪ್ಪ ಕರ್ನಾಟಕದಲ್ಲಿ BJP ಬೀಜ ನೆಟ್ಟಿದ ರೈತ ಪಿತಾಮಹ ಯಡಿಯೂರಪ್ಪ. ಸಿದ್ದರಾಮಯ್ಯ ಕುರುಬರ ಹೆಸರಲ್ಲಿ ಪಕ್ಷಕ್ಕೆ, ತಮ್ಮ ಸ್ವಂತ ಪಕ್ಷಕ್ಕೆ ದ್ರೋಹ ಬಗೆದು ಕಾಂಗ್ರೆಸ್ ಬಂದು ಎಲ್ಲ ಅಧಿಕಾರವನ್ನು ಮಾಡಿಕೊಂಡು ಹಿಂದೂ ಧರ್ಮವನ್ನು ಹೀಲಾಯಿಸಿ ಇರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ. DK ಶಿವಕುಮಾರ್ ಅವರ ಹಿಂದುತ್ವ ಬ್ಯಾಜ್ಗೆ ಒಂದು ಸಲ್ಯೂಟ್. ಕೊನೆಯದಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಕೇಳಲೇಬೇಕು. ಆ ವ್ಯಕ್ತಿ ಬಗ್ಗೆ ನೇರವಾಗಿ ಹೇಳೋದಾದರೆ ಪ್ರಶಾಂತ್ ಸಂಬರ್ಗಿ. ಪ್ರಾಮಾಣಿಕ, ರಾಷ್ಟ್ರೀಯತೆ ಉಳ್ಳ ಒಬ್ಬ ಸಮಾಜ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಇದಿಷ್ಟು ಪ್ರಶಾಂತ್ ಸಂಬರ್ಗಿಯವರ ನೇರ ಮಾತು. ರಾಷ್ಟ್ರ ಮೊದಲು, ಅದಾದ ಮೇಲೆ ಧರ್ಮ ಆಗಿರ್ಬೋದು, ಏನೇ ಆಗಿರ್ಬೋದು. ಮೊದಲು ಒಬ್ಬ ವ್ಯಕ್ತಿ ರಾಷ್ಟ್ರೀಯವಾದಿ ಆಗಿರಬೇಕೆ ಹೊರತು ಧರ್ಮವಾದಿ ಆಗಿರ್ಬೋದು ಮತ್ತು ಜಾತಿವಾದಿ ಆಗಿರ್ಬೋದು. ರಾಷ್ಟ್ರವನ್ನು ಎತ್ತಿಡುವಂಥ ಕೆಲಸ ಮಾಡ್ತು ಅಂತಂದರೆ ಆ ಪ್ರಬುದ್ಧತೆ ಎಲ್ಲವನ್ನೂ ಸಹ ಕಾಪಾಡುತ್ತೆ ಅನ್ನೋದು ಪ್ರಶಾಂತ್ ಸಂಬರ್ಗಿಯವರ ನೇರ ಮಾತಾಗಿದೆ.